ಸಂತೋಷವಾಗಿದ್ದೀರಾ? ನಿಶ್ಚಯವಾಗಿ ನಾವು ಸಂತೋಷವಾಗಿ ಇರ್ಬೇಕು. ಯಾಕೆ ಅಂತಂದ್ರೆ ಇಲ್ಲಿ ದೇವರ ಪ್ರಸನ್ನತೆ ಇದೆ. ಸೊ ದೇವರು ಇರುವ ಪ್ರಸನ್ನತೆ ಇರೋ ಜಾಗದಲ್ಲಿ ಅಲ್ಲಿ ಆನಂದ ಇರುತ್ತೆ. ಎಲ್ಲ ದುಃಖ, ನಾವು ಎಷ್ಟೇ ದುಃಖದಿಂದ ಮನೆಯಿಂದ ಬಂದ್ರು ಕೂಡ ಅದೆಲ್ಲ ಹಾರಿ ಹೋಗ್ಬಿಡುತ್ತೆ. ಸೊ ದೇವರ ಪ್ರಸನ್ನತೆ ಇರೋ ಜಾಗದಲ್ಲಿ ಬಿಡುಗಡೆ, ನಮ್ಮ ಆತ್ಮದಲ್ಲಿ ಒಂದು ಬಿಡುಗಡೆ ಸಿಗುತ್ತೆ. ನಮ್ಮ ಜೀವನದಲ್ಲಿ ಏನೇ ಇದ್ರು ಆ ಸಮಸ್ಯೆಗೆ ಪರಿಹಾರ ನಮ್ಮ ದೇವರು ಇರುವ ಪ್ರಸನ್ನತೆ. ಚಿಕ್ಕ ಮಕ್ಕಳು ನೀನ್ ಇಲ್ಲೇ ಇರೋ, ನನ್ಗೆ ಸಹಾಯ ಮಾಡಕ್ಕೆ. ಓಕೆ, ಸೊ ನಾವೆಲ್ಲರೂ ಕಣ್ಣು ಮುಚ್ಕೊಂಡು ಇನ್ನೊಂದ್ಸರಿ ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ಒಳ್ಳೆ ತಂದೆಯೇ, ನಮ್ಮ ಜೀವಿಸುವ ದೇವರೇ, ಹೌದಪ್ಪ, ನೀವಿರೋ ಜಾಗದಲ್ಲಿ ಕರ್ತನೆ ಸ್ವಲ್ಪ ಬಿಡುಗಡೆ ಇದೆ ಸ್ವಾಮಿ. ಇವತ್ತು ಈ ದಿನದಲ್ಲಿ ಸ್ವಾಮಿ ಕರ್ತನೆ, ಇಷ್ಟು ದಿನ ತಗಳ್ಕೊಂಡಿರುವ ಕೆಲ ಕಾರ್ಯಗಳು ಸ್ವಾಮಿ, ಬಿಡುಗಡೆ ಇಲ್ಲದಿರುವ ಕಾರ್ಯಗಳೆಲ್ಲ ಕರ್ತನೆ ಸ್ವಲ್ಪ ಈ ದಿನ ಕರ್ತನೆ ಸ್ವಲ್ಪ ಬಿಡುಗಡೆ ಮಾಡೋದಕ್ಕೋಸ್ಕರ ನೀವು ಬಂದಿದ್ದೀರಾ ಸ್ವಾಮಿ ಕರ್ತನೆ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ, ಇಲ್ಲಿರೋ ಮಕ್ಕಳಿಗೆ ಸ್ವಾಮಿ ಕರ್ತನೆ ಹೊಸ ಜ್ಞಾನ, ಹೊಸ ಕೃಪೆ ಅವ್ರ ಜೀವನದಲ್ಲಿ ತುಂಬುವ ಹಾಗೆ ನೀವು ಮಾಡೋದಕ್ಕಾಗಿ ಸ್ತೋತ್ರ. ಅಪ್ಪ, ಈ ವೇಳೆಯಲ್ಲಿ ವಾಕ್ಯಗಳು ಸ್ವಾಮಿ ನಿಮ್ಮ ವಾರ್ತೆ ಅಪ್ಪ, ನಾನ್ ಮಾತಾಡೋ ವಾರ್ತೆ ಅಲ್ಲ ಡ್ಯಾಡಿ, ಇದು ನೀವು ಮಾತಾಡುವ ವಾರ್ತೆ, ನೀವು ಕಳಿಸಿಕೊಡುವ ವಾರ್ತೆ ಸ್ವಾಮಿ ಕರ್ತನೆ. ಈ ವಾರ್ತೆ ಪ್ರತಿ ಒಂದು ಹೃದಯದೊಳಗೆ ನಾಟಲ್ಪಡೋದಕ್ಕಾಗಿ ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು. ಯು ಸ್ಪೀಕ್ ಲಾರ್ಡ್. ನೀವು ಮಾತಾಡಿ ನಾವು ಕೇಳ್ತೀವಿ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತಿದ್ದೇವೆ ನಮ್ಮ ಒಳ್ಳೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಸೊ ದೇವರಿರುವ ಜಾಗದಲ್ಲಿ ಆನಂದ, ಸಂತೋಷ ಎಲ್ಲಾನು ಇದೆ ಅಂತ ಹೇಳಿದೆ ಅಲ್ವಾ? ಸೊ ನಾವು ಸಂತೋಷವಾಗಿ ಇವಾಗ ನಾವೆಲ್ಲರೂ ಕಿವಿಗಳನ್ನೆಲ್ಲ ತೆರೆದು ದೇವರ ವಾಕ್ಯವನ್ನ ನಾವು ಕೇಳೋಣ, ಆಯ್ತಾ? ಸೊ ನಾವು ದೇವರು ಇರುವ ಜಾಗದಲ್ಲಿ ದೇವರಿಗೆ ನಾವು ಏನ್ ಮಾಡ್ಬೇಕು? ಭಯ ಪಡ್ಬೇಕು ಅಲ್ವಾ? ದೇವರು ಅಂತಂದ್ರೆ ನಮ್ಗೆ ಒಂದ್ ಭಯ ಇರ್ಬೇಕಲ್ವಾ? ಸೊ ದೇವರು, ನೀವು ನಿಮ್ಮ ಟೀಚರ್ ಭಯ ಪಡ್ತೀರಾ? ಸ್ಕೂಲಲ್ಲಿ ಟೀಚರ್ ಭಯ ಪಡ್ತೀರಾ? ಪ್ರಿನ್ಸಿಪಲ್ಗೆ ಭಯ ಪಡ್ತೀರಾ? ಹೌದು ತಾನೆ? ಸೊ ಅವ್ರು ಇದ್ದಾಗ ನೀವು ಮಾತಾಡ್ತಾ ಹೆಂಗ್ ಬೇಕೋ ಹಂಗಿರ್ತೀರಾ? ಇಲ್ಲ ತಾನೆ? ಸೊ ಭಯ ಇರುತ್ತೆ ಅಲ್ವಾ? ಸೊ ದೇವರಿರೋ ಜಾಗದಲ್ಲಿ ನಾವು ಭಯ ಪಡ್ಲೇಬೇಕು, ಆಯ್ತಾ? ಸೊ ನಾವು ಭಯ ಪಟ್ಟು ಇವಾಗ ದೇವ್ರ ಸನ್ನಿಧಿಯಲ್ಲಿ ಕೂತ್ಕೊಂತ ಇದ್ದೀವಿ ಅಲ್ವಾ? ಸೊ ದೇವರಿಗೆ ನಾವು ಯಾವ ರೀತಿ ಭಯ ಪಡ್ಬೇಕು ಅಂತ ನಾನು ಇವಾಗ ಹೇಳ್ತೀನಿ, ಆಯ್ತಾ? ಸೊ ದೇವರಿಗೆ ಭಯ ಪಡುವ ಒಂದು ಸ್ತ್ರೀಯ ಬಗ್ಗೆನೆ ನಾವು ಇವತ್ತು ಮಾತಾಡೋದು. ಸೊ ದೇವರಿಗೆ ನಾವು ಯಾವ ರೀತಿಯಲ್ಲಿ ಭಯ ಪಡ್ಬೇಕು, ಬರೀ ಸ್ತ್ರೀಯರು ಮಾತ್ರ ಅಲ್ಲ, ಪುರುಷರು ಕೂಡ, ಮಕ್ಕಳು ಕೂಡ ದೇವರಿಗೆ ಭಯ ಪಡ್ಬೇಕು ಅಲ್ವಾ? ನಾವೆಲ್ಲರೂ ದೇವ್ರಿಗೆ ಭಯ ಪಡ್ಬೇಕು. ಸೊ ದೇವ್ರು ಅಂತಂದ್ರೆ ಹೆಂಗೆ? ದೇವ್ರು ಬಂದು ಕಣ್ಣು ಚುಚ್ಬಿಡ್ತಾರೆ. ಸೊ ನಾನೇನಾದ್ರೂ ತಪ್ಪು ಮಾಡ್ಬಿಟ್ರೆ ದೇವ್ರು ಬಂದು ನನ್ನನ್ನ ಅಟ್ಯಾಕ್ ಮಾಡ್ಬಿಡ್ತಾರೆ, ಕಣ್ಸಲ್ಲಿ ಬಂದು ಒಂದ್ ಕಣ್ ತೆಗ್ದು ಬಿಡ್ತಾರೆ, ಇಲ್ಲ ನನ್ಗೆ ಶಾಪ ಕೊಟ್ಟು ಬಿಡ್ತಾರೆ ಅಂತ ಭಯ ಅಲ್ಲ, ಆಯ್ತಾ? ಸೊ ದೇವ್ರಿಗೆ ನಾವು ಯಾವ ರೀತಿಯಲ್ಲಿ ಭಯ ಪಡ್ಬೇಕು ಅಂತಂದ್ರೆ, ನಾವು ಅವ್ರ ಮೇಲೆ ನಾವು ಭಯ ಭಕ್ತಿಯಿಂದ ಯಾವ ರೀತಿಯಲ್ಲಿ ಇರ್ಬೇಕು ಅಂತಂದ್ರೆ, ಆತನು ಎಲ್ಲವನ್ನು ಸೃಷ್ಟಿಸಿದ ದೇವರು. ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಸೂರ್ಯ, ಚಂದ್ರ, ಪ್ರತಿ ಒಂದು ನಿಮ್ ಕಣ್ಣಿಗೆ ಕಾಣಿಸುವ ಪ್ರತಿ ಒಂದು ಕೂಡ ದೇವರು ಸೃಷ್ಟಿ ಮಾಡಿರೋದು. ಸೊ ನಾವು ದೇವರಿಗೆ ಭಯ ಪಡ್ಬೇಕಂದ್ರೆ ಈ ರೀತಿಯಲ್ಲಿ ನಮ್ಮನ್ನ ಬಂದು ಅಟ್ಯಾಕ್ ಮಾಡ್ತಾರೆ ಅಂತ ಭಯ ಪಡಬಾರ್ದು, ಆದ್ರೆ ಯಾವ ರೀತಿಯಲ್ಲಿ ಭಯ ಪಡ್ಬೇಕು ಅಂತ ಇದೆ. ಸೊ ನಾವು ಯಾವ ರೀತಿಯಲ್ಲಿ ಭಯ ಪಡ್ಬೇಕು ಅಂತಂದ್ರೆ, ಆತನ ಸರ್ವ ಸೃಷ್ಟಿ ಆಗಿದ್ದಾನೆ, ಸರ್ವ ಸೃಷ್ಟಿಗೆ ಆತನ ಯಜಮಾನನಾಗಿದ್ದಾನೆ, ಆತನಿಂದ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ. ಆತನ ಹೃದಯ ಹೆಂಗೆ ಅಂತಂದ್ರೆ ಯಾವಾಗ್ಲೂ ಪ್ರೀತಿಯಿಂದ ತುಂಬಿರುವ ಹೃದಯ, ನಿಮ್ಮನ್ನ ಬಹಳವಾಗಿ ಪ್ರೀತಿಸ್ತಾನೆ. ಸೊ ಈ ಲೋಕದಲ್ಲಿ ಯಾರು ಕೂಡ ನಿಮ್ಮನ್ನ ಆ ರೀತಿಯಲ್ಲಿ ಪ್ರೀತಿಸಕ್ ಆಗಲ್ಲ. ನಿಮ್ಮನ್ನ ಯಾರು ತುಂಬಾ ಪ್ರೀತಿಸ್ತಾರೆ? ನಿಮ್ಮಮ್ಮ, ನಿಮ್ಮಪ್ಪ ಅಲ್ವಾ, ನಿಮ್ಮ ಅಜ್ಜಿ, ತಾತ, ಇವರೆಲ್ಲ ಪ್ರೀತಿಸ್ತಾರೆ. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಬಹಳವಾಗಿ ಪ್ರೀತಿಸ್ತಾರೆ ಅಂತಂದ್ರೆ ದೇವರು ಮಾತ್ರ. ಹೌದು, ನಾವು ಕೆಲವೊಂದ್ಸಾರಿ ತಪ್ಪುಗಳು ಮಾಡಿರ್ಬೋದು, ಬೇರೆ ಜನ ಎಲ್ಲ ನಮ್ಮನ್ನ ನೀನು ಪಾಪಿ, ನೀನ್ ತಪ್ಪು ಮಾಡಿದ್ಯಾ, ನೀನ್ ತುಂಬಾ ತಪ್ಪು ಮಾಡ್ತೀಯಾ ಅಂತ ಎಲ್ಲರೂ ಬಂದು ಕಂಡಮ್ ಮಾಡಿದ್ರು ಕೂಡ ದೇವ್ರ ಪ್ರೀತಿ ಮಾತ್ರ ನಮ್ಮ ಮೇಲೆ ಇರೋ ಪ್ರೀತಿ ಯಾವತ್ತೂ ಕಮ್ಮಿ ಆಗಲ್ಲ. ಅದು ಅಪಾರವಾದ ಪ್ರೀತಿ. ಬೈಬಲ್ ಏನ್ ಹೇಳುತ್ತೆ ಅಂತಂದ್ರೆ, ಆ ಪ್ರೀತಿಗೆ ಅಗಲ ಇಲ್ಲ, ಆಳ ಇಲ್ಲ. ನೀವು ಮೆಷರ್ ಮಾಡ್ಲಿಕ್ಕೆ ಆಗಲ್ಲ. ನೀವು ಬಟ್ಟೆ ಏನಾದ್ರು ನೀವು ಸ್ಟಿಚ್ ಮಾಡ್ತೀರಾ ಅಂತಂದ್ರೆ ಏನ್ ಮಾಡ್ತೀರಾ? ಮೆಷರ್ಮೆಂಟ್ ತಗೊಂತೀರಲ್ವಾ? ಮೆಷರ್ಮೆಂಟ್ ಅಂತ ಗೊತ್ತಾ?
ಮಾಡ್ಲಿಕ್ಕೆ ಆಗಲ್ಲ. ದೇವ್ರ ಪ್ರೀತಿ ಅಳತೆ ಮಾಡ್ಲಿಕ್ಕೆ ಆಗದಿರುವ ಆ ಪ್ರೀತಿ. ಆದ್ರಿಂದ ನಾವು ಏನ್ ಮಾಡ್ಬೇಕು? ದೇವ್ರನ್ನ ಭಯ ಪಡ್ಬೇಕು. ಭಯ ಪಟ್ಟು ನಾವು ಆತನಿಗೆ ಸ್ತುತಿಸ್ಬೇಕು, ಆರಾಧಿಸ್ಬೇಕು. ನಮ್ ಜೀವನವನ್ನ ಒಂದು ಕಟ್ಟುಪಾಡಲ್ಲಿ ಇಟ್ಕೋಬೇಕು. ದೇವರಿಗೆ ಭಯ ಪಡುವ ಭಯದಲ್ಲಿ ನಾವು ನಾವು ನಮ್ಮ ಜೀವನ ಸಾಗಿಸ್ಬೇಕು. ದೇವರು ಆತನು ಎಷ್ಟು ಪ್ರೀತಿಸಿದ್ನಂದ್ರೆ ಆತನ ಪ್ರಾಣವನ್ನೇ ನಮ್ಗೆ ಕೊಟ್ಬಿಟ್ನು ಅಲ್ವಾ? ನಿಮ್ಗೆಲ್ಲ ಗೊತ್ತಲ್ವಾ ಶಿಲುಬೆಯಲ್ಲಿ ಯಾವ ರೀತಿಯಲ್ಲಿ ಯೇಸು ಸ್ವಾಮಿನ ತನ್ನನ್ನೇ ತಾನು ಸಿಲುಬೆಯಲ್ಲಿ ಅರ್ಪಣಿಸಿ ನಮಗೆ ಕೊಟ್ಬಿಟ್ರು. ಅಂದ್ರೆ ನಾವು ನರಕಕ್ಕೆ ಹೋಗ್ಬಾರ್ದು, ನಮ್ಮ ಜೀವನ ಬಂದು ಅಳಗ್ ಹೋಗ್ಬಾರ್ದು ಅಂತ ಆತನ ಅಷ್ಟು ಪ್ರೀತಿ ಮಾಡಿದ್ರು ನಮ್ಗೆ. ಸೊ ಅದನ್ನೆಲ್ಲ ಜ್ಞಾಪಕ ಮಾಡ್ಕೊಂಡು ನಾವು ದೇವರಿಗೆ ಭಯ ಪಡ್ಬೇಕು. ಸೊ ಭಯ ಪಡುವ ಜೀವನ ನಾವು ಜೀವಿಸ್ಬೇಕು. ಒಂದು ಕ್ರಮವಾದ ಜೀವನ ಹೆಂಗ್ ಬೇಕು ಹಂಗ್ ಜೀವಿಸ್ಬಾರ್ದು. ಓಕೆ, ಸೊ ನಾವ್ ಹೆಂಗ್ ಬೇಕು ಹಂಗ್ ಜೀವಿಸ್ಬಾರ್ದು. ಇಲ್ಲಿ ಕೂತಿದ್ದೀರಾ, ಹೆಂಗ್ ಬೇಕು ಹಂಗ್ ಕೂತ್ಕೊಂಡ್ರೆ ಏನಾಯ್ತು? ಭಯ ಇಲ್ಲ ಅಂತ ಅರ್ಥ ಅಲ್ವಾ? ಸೊ ನಾವು ದೇವ್ರಿಗೆ ಹೆಂಗಿರ್ಬೇಕು? ನಾವು ಕ್ರಮವಾಗಿ ಜೀವನ ಮಾಡ್ಬೇಕು. ಓಕೆ, ಸೊ ಬೈಬಲ್ ಏನ್ ಹೇಳುತ್ತೆ ಅಂತಂದ್ರೆ ನಾವು ದೇವರಿಗೆ ಭಯ ಪಟ್ರೆ ಜ್ಞಾನದ ಆರಂಭವಾಗಿದೆ. ಸೊ ನಾವೆಲ್ಲ ದೇವರಿಗೆ ಭಯ ಪಡ್ತೀವಲ್ಲ, ಇವಾಗ ಎಲ್ಲರೂ ದೇವರಿಗೆ ಭಯ ಪಡ್ತೀರಾ? ಎಸ್. ಸೊ ನಾವು ಯಾರ್ಯಾರು ದೇವ್ರಿಗೆ ಭಯ ಪಡ್ತೀವೋ ನಾವು ದಡ್ರಾಗಿರಲ್ಲ. ಎಸ್, ನೀವು ಯಾರು ದಡ್ರ ಅಲ್ಲ. ನೀವೆಲ್ಲರೂ ದೇವ್ರಿಗೆ ಭಯ ಪಡ್ತೀರಾ ತಾನೆ? ಹೆಂಗ್ ಭಯ ಪಡ್ತೀರಾ? ಬಂದ್ ಚುಚ್ಚ್ ಬಿಡ್ತಾರ ಅಂತನ? ಇಲ್ಲ ಅಲ್ವಾ? ಆತನ ದೊಡ್ಡವನು, ಆತನ ಉನ್ನತನು, ಪ್ರೀತಿ ತುಂಬಿರೋ ದೇವರು ಅಂತ ಭಯ ಪಡ್ತೀರಾ ಅಲ್ವಾ? ಸೊ ನೀವೆಲ್ರು ಯಾರು? ಜ್ಞಾನಿಗಳಾಗಿದ್ದೀರಾ. ಸೊ ದೇವರಿಗೆ ಭಯ ಪಡುವ ಭಯ ಜ್ಞಾನದ ಆರಂಭವಾಗಿರುತ್ತೆ. ಸೊ ಸ್ತ್ರೀಯರು, ನೀವು ದೇವರಿಗೆ ಭಯ ಪಡೋದ್ರ ಕಾರಣ ನೀವು ಹೆಂಗಿರ್ತೀರಾ? ಮನೆಯನ್ನು ಕಟ್ಟುವರಾಗಿರ್ತೀರಾ, ಮನೆಯನ್ನು ಹಾಳು ಮಾಡೋರಾಗಿರೋದಿಲ್ಲ. ಬೈಬಲ್ ಹೇಳೋದು ಇದು. ಸೊ ಬೈಬಲ್ ಏನ್ ಹೇಳುತ್ತೆ ಅಂತಂದ್ರೆ ದೇವರಿಗೆ ಭಯ ಪಟ್ಟ ಸ್ತ್ರೀ ಏನ್ ಮಾಡ್ತಾಳೆ? ಮನೆಯನ್ನ ಕಟ್ಟುವಳಾಗಿರ್ತಾಳೆ, ಮನೆಯನ್ನ ಈ ರೀತಿಯಲ್ಲಿ ಹಾಳು ಮಾಡೋಳಾಗಿ ಇರೋದಿಲ್ಲ. ಸೊ ದೇವರಿಗೆ ಭಯ ಪಡುವ ಸ್ತ್ರೀ ಈ ರೀತಿಯಲ್ಲಿ ಇರ್ತಾಳೆ, ಈ ರೀತಿಯಲ್ಲಿ ಇರೋದಿಲ್ಲ. ಹೌದಲ್ವಾ? ಸೊ ನೀವೆಲ್ರು ದೇವ್ರಿಗೆ ಭಯ ಪಡ್ತೀರಾ? ಎಸ್, ನೀವೆಲ್ರು ದೇವ್ರಿಗೆ ಭಯ ಪಡುವ ಕಾರಣ ನಿಮ್ ಮನೆಯಿಂದ ಕಟ್ಟೋರು ನೀವಾಗಿರ್ತೀರಾ. ಬರೀ ಇಟ್ಟಂಗಿ ಇಟ್ಟು ಕಟ್ಟೋದು ಮಾತ್ರ ಮನೆ ಅಲ್ಲ ಅಲ್ವಾ? ಒಂದು ಕುಟುಂಬವನ್ನ ಕಟ್ಟಬೇಕು ಅಂದ್ರೆ ಪ್ರೀತಿಯಿಂದ ಎಷ್ಟೋ ಕಾರ್ಯಗಳಿರುತ್ತಲ್ಲ. ಒಂದು ಕುಟುಂಬನ ಕಟ್ಟಬೇಕಾದ್ರೆ ಮಕ್ಕಳ ಜೀವನನ ರೂಪಿಸೋದು ಮನೆಯನ್ನು ಕಟ್ಟುವ ರೀತಿಯಲ್ಲಿ ಅಲ್ವಾ? ಸೊ ಮನೆಯನ್ನು ಕಟ್ಟುವ ಸ್ತ್ರೀಯಾಗಿ ನಾವು ಜೀವನ ಮಾಡ್ಬೇಕು ಅಂತಂದ್ರೆ ನಮ್ಮ ಒಂದು ನಾವು ಓದುವುದರಿಂದ ಆಗೋದಿಲ್ಲ, ಇಲ್ಲ ನಮ್ಮ ಸೌಂದರ್ಯದಿಂದ ಆಗೋದಿಲ್ಲ ಅಲ್ವಾ? ಸೊ ನಾವು ಎಷ್ಟೇ ಓದಿದ್ರು ಕೂಡ ನಮ್ಮ ಮನೆಯನ್ನ ಹಾಳು ಮಾಡುವ ಸ್ತ್ರೀಯಾಗಿ ಕೂಡ ನಾವು ಇರಬಲ್ಲೆವು. ಇಲ್ಲ ಅಂತಂದ್ರೆ ನಾವು ಮನೆಯನ್ನು ಕಟ್ಟುವರಾಗಿ ಕೂಡ ನಾವು ಇರಬಲ್ಲೆವು. ಸೊ ಯಾವ ಸ್ತ್ರೀಯಾಗಿರ್ಬೇಕು ಅಂತ ನೀವು ಆಸೆ ಪಡ್ತೀರಾ? ಇದು ಕೆಳಗೆ ಮನೆಯನ್ನು ಕಟ್ಟುವ ಸ್ತ್ರೀಯಾಗಿ ಇರ್ಲಿಕ್ಕೆ ನಾವು ಆಸೆ ಪಡ್ತೀವಿ ಅಲ್ಲೋ? ಸೊ ನಾವು ಮನೆಯನ್ನ ಕಟ್ಟುವ ಸ್ತ್ರೀಯಾಗಿರ್ಬೇಕು ಅಂತಂದ್ರೆ ದೇವರಿಗೆ ಭಯ ಪಟ್ಟು ನಾವು ಜೀವನ ಮಾಡ್ಬೇಕು. ಎಲ್ರು ಇವಾಗ ನಾವು ಬೈಬಲ್ ಅಲ್ಲಿ ಪ್ರಾವರ್ಬ್ಸ್ ಚಾಪ್ಟರ್ 31 ಜ್ಞಾನೋಕ್ತಿ 31 ಹಲ್ಲೆಲೂಯಾ 10ರಿಂದ 31ವರೆಗೆ ನಾವು ಧ್ಯಾನ ಮಾಡೋಣ. ಯಾರಾದ್ರೂ ಒಬ್ರು ಓದ್ತೀರಾ? ಜ್ಞಾನೋಕ್ತಿ ಚಾಪ್ಟರ್ 31. ಓದಿ ಸಿಸ್ಟರ್. ಆಕೆಯು ಅವಳಕ್ಕಿಂತಲೂ ಅಮೂಲ್ಯರಾಗಿದ್ದಾಳೆ. ಸೊ ನೀವೇನು ಅವಳಕ್ಕಿಂತ ಅಮೂಲ್ಯರಾಗಿದ್ದೀರಾ. ಸೊ ಇದೆಲ್ಲ ವೇಸ್ಟ್ ಅಲ್ವಾ? ನಿಮ್ ಮುಂದೆ ಇದೆಲ್ಲ ಏನು ವೇಸ್ಟ್. ಒಂದ್ ಸಹೋದರಿ ಹೇಳ್ತಾ ಇದ್ರು, ನಮ್ಮ ಹಸ್ಬೆಂಡ್ ಎಲ್ಲಾನು ಮಾರ್ಕೋಬಿಟ್ರು, ನನ್ಗೇನು ಇಲ್ಲ, ನನ್ಗೇನಿದೆ ಈ ಜೀವನದಲ್ಲಿ ಅಂತ. ಅವಾಗ ನನ್ ದೇವ್ರ ಜ್ಞಾಪಕ ಮಾಡಿದ್ದು ಈ ವಾಕ್ಯನೇ. ಅವಳಕ್ಕಿಂತ ಏನಾಗಿದ್ದೀರಾ? ನೀವು ಅಮೂಲ್ಯರಾಗಿದ್ದೀರಾ. ಯಾಕೆ ಅಂತಂದ್ರೆ ನೀವು ದೇವರಿಗೆ ಭಯ ಪಡುವರಾಗಿದ್ದೀರಾ. ಸೊ ದೇವರಿಗೆ ಭಯ ಪಡುವ ಸ್ತ್ರೀ ಈ ರೀತಿ
ರೀತಿಯಲ್ಲೇ ಇರ್ತಾಳೆ. ಹೌದಾ? ಸೊ ದೇವರಿಗೆ ಭಯ ಪಡುವ ಸ್ತ್ರೀ ಗುಣಾತಿಶಯಗಳು ಏನು ಅಂತ ನಾವು ನೋಡೋಣ, ಆಯ್ತಾ? ಸೊ ನೀವೆಲ್ಲರೂ ಏನಾಗಿದ್ದೀರಾ? ಫಸ್ಟ್ ಏನ್ ನೋಡಿದ್ದೀರಿ? ಜ್ಞಾನವಂತರು ಅಲ್ವಾ? ನೀವೆಲ್ಲ ಬುದ್ಧಿವಂತರಾಗಿದ್ದೀರಾ, ಯಾರು ದಡ್ರಲ್ಲ. ನಾವು ಎಷ್ಟೇ ಕಮ್ಮಿ ಓದಿದ್ರು ಪರವಾಗಿಲ್ಲ, ನಾವೇ ಜ್ಞಾನ ಉಳ್ಳವರಾಗಿರ್ತೀವಿ. ಸೊ ನಾವು ಬೇರೆಯವ್ರಿಗಿಂತ ತುಂಬಾ ಕಮ್ಮಿ ಓದಿರ್ಬೋದು. ನೀವು ಒಂದ್ ಕಡೆ ಕೆಲಸ ಮಾಡ್ತೀರಾ ಅನ್ಕೊಳ್ಳಿ, ನಿಮ್ ಓನರ್ಗಿಂತ ನೀವು ಕಮ್ಮಿ ಓದಿರ್ತೀರಾ, ಆದ್ರೆ ನೀವು ದೇವ್ರಿಗೆ ಭಯ ಪಟ್ಟವರಾಗಿದ್ರೆ ನಿಮ್ ಓನರ್ಗೆ ನೀವು ಸಲಹೆ ಕೊಡುವವರಾಗಿರ್ತೀರಾ. ಹೌದು. ಸೊ ವಾಕ್ಯ ಹೇಳ್ತಾ ಇದೆ, ವಾಕ್ಯವು ಯಾವತ್ತೂ ಸತ್ಯನೇ ಹೇಳುತ್ತೆ, ಸತ್ಯನ್ ಬಿಟ್ಟು ಯಾವ್ದು ಹೇಳಲ್ಲ. ಸೊ ವಾಕ್ಯ ಹೇಳ್ತಾ ಇದೆ, ನೀವು ಎಲ್ಲಿದ್ರು ಸರಿ, ನೀವು ಎಷ್ಟೇ ಕಮ್ಮಿ ಓದಿದ್ರು ಸರಿ, ಒಂದ್ ವೇಳೆ ನೀವು ಕ್ಲಾಸ್ ಅಲ್ಲಿ ನೀವೇ ಕಮ್ಮಿ ಮಾರ್ಕ್ ತಗೊಳ್ಳೋರಾಗಿದ್ರು ಕೂಡ, ನೀವು ದೇವರಿಗೆ ಭಯ ಪಡುವರಾಗಿದ್ರೆ ನಿಮ್ಮ ಹತ್ರ ಟೀಚರ್ ಕೂಡ ಬಂದು ಕೇಳ್ಬಿಡ್ತಾರೆ, ನಮ್ಮ ಬೇರೆ ಮಕ್ಕಳಿಗೆ ನೀವು ಪಾಠ ಹೇಳ್ಕೊಡಿ ಅಂತ. ಸೊ ಆ ರೀತಿಯಲ್ಲಿ ದೇವರು ನಿಮ್ಮನ್ನ ನಡೆಸ್ತಾರೆ, ಆಯ್ತಾ? ನೀವು ಅವಳಕ್ಕಿಂತ ಎರಡನೇದು ಏನಂತ ನೋಡಿದೀವಿ, ಅವಳಕ್ಕಿಂತ ನೀವು ಅಮೂಲ್ಯರಾಗಿದ್ದೀರಾ. ಸೊ ಎಷ್ಟೇ ಗೋಲ್ಡ್ ಇರ್ಲಿ, ಡೈಮಂಡ್ಸ್ ಇರ್ಲಿ, ಪರ್ಲ್ಸ್, ಸೊ ಅವಳ ಇರ್ಲಿ, ಬಂಗಾರ ಇರ್ಲಿ, ವಜ್ರ ಇರ್ಲಿ, ಅದಕ್ಕೆಲ್ಲ ಒಂದ್ ಬಾಕ್ಸ್ ತುಂಬಾ ಇಲ್ಲಿ ಇಟ್ಬಿಟ್ರು ನಿಮ್ಮನ್ ಪಕ್ಕದಲ್ಲಿ ಇಟ್ರೆ ನೀವೇ ಅಮೂಲ್ಯರಾಗಿದ್ದೀರಾ. ಅದಕ್ಕಿಂತ ನೀವೇ ಹೇಳಿ ಹೆಚ್ಚಿನವರು. ಹೌದು, ಸ್ವಾಮಿ ನಿಮ್ಮನ್ನ ಹೆಚ್ಚಿನವರಾಗಿಟ್ಟಿದ್ದಾರೆ. ಹಲ್ಲೆಲೂಯಾ, ಪ್ರೇಸ್ ದ ಲಾರ್ಡ್. ಸೊ ಇಂಥ ಹವಳಗಳ ಹತ್ರ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಕೈ ಎತ್ತಿ ಹಲ್ಲೆಲೂಯಾ ಹೇಳಿ. ಪ್ರೇಸ್ ದ ಲಾರ್ಡ್. ಎಸ್. ಸೊ ಇಂಥ ಹವಳಗಳು ನಮಗೆ ಅಂತ ಕೆಲವೊಂದು ಗುಣಾತಿಶಯಗಳು ಇರ್ಬೇಕು. ಬೈಬಲ್ ನನ್ಗೆ ತುಂಬಾ ಇಷ್ಟವಾಗಿರುವ ಒಂದ್ ಚಾಪ್ಟರ್ ಇದು. ನಾನು ತುಂಬಾ ಅಡ್ಮೈರ್ ಮಾಡ್ತೀನಿ ಈ ಒಂದ್ ಚಾಪ್ಟರ್ ನ. ಸೊ ಅವಳವಾಗಿರುವ ನಾವು ಕೆಲವು ವಿಷಯಗಳನ್ನ ನಾವ್ ಏನ್ ಮಾಡ್ಬೇಕು, ಕ್ರಮವಾಗಿ ನಮ್ಮನ್ನ ನಾವು ಇಟ್ಕೋಬೇಕು. ನಮ್ಮ ಲೈಫ್ ನ ಸ್ವಲ್ಪ ಕ್ರಮವಾಗಿ ಇಟ್ಕೋಬೇಕು. ಯಾಕೆಂದ್ರೆ ನಾವು ಅಮೂಲ್ಯವಾದವ್ರು, ನಮ್ಗೆ ಗೊತ್ತು. ಈ ಅಮೂಲ್ಯವನ್ನ ನಾವು ಕಳ್ಕೋಬಾರ್ದು ಅಲ್ವಾ? ಸೊ ನಾವು ನಮ್ಮ ಲೈಫ್ ನ ಸ್ವಲ್ಪ ಕ್ರಮವಾಗಿ ನಾವು ಇಟ್ಕೋಬೇಕು. ಹೆಂಗ್ ಬೇಕೋ ಹಂಗ್ ಜೀವಿಸ್ಬಿಟ್ರೆ ನಮಗೂ ಬೇರೆಯವ್ರಿಗೂ ವ್ಯತ್ಯಾಸ ಇರೋದಿಲ್ಲ. ಸೊ ಬೈಬಲ್ ಕೆಲವೊಂದು ನಮಗೆ ಉದಾಹರಣೆಯಾದ ಒಂದು ಸ್ತ್ರೀ, ದೇವರಿಗೆ ಭಯ ಪಡುವ ಸ್ತ್ರೀ ಯಾವ ರೀತಿಯಲ್ಲಿ ಇರ್ತಾರೆ ಅಂತ ಹೇಳ್ಕೊಡ್ತಾ ಇದೆ. ಇದನ್ನ ನಾವು ಕಲಿಯೋಣ. ಒಂದನೇದು, ಅವಳು ಏನ್ ಮಾಡ್ತಾಳೆ ಅಂತಂದ್ರೆ, ಒಂದ್ ದೇವರಿಗೆ ಭಯ ಪಡುವ ಸ್ತ್ರೀ ತನ್ನ ಮನೆಯಲ್ಲಿರುವ ಎಲ್ಲ ಕಾರ್ಯಗಳನ್ನ ನೋಡ್ಕೊಂತಾಳೆ. ನಾನ್ ಯಾಕೆ ನೋಡ್ಕೋಬೇಕು, ಅವ್ರು ನೋಡ್ಕೊಳ್ಳಿ ಅಂತ ಬಿಡೋದಿಲ್ಲ. ಜವಾಬ್ದಾರಿ ತಗೊಂಡ್ಬಿಡ್ತಾಳೆ, ಜವಾಬ್ದಾರಿ. ಸೊ ದೇವರಿಗೆ ಭಯ ಪಡುವ ಅವಳಗಳಾಗಿರುವ ನೀವು, ನಾನು ಏನ್ ಮಾಡ್ಬೇಕು, ನಾವು ಜವಾಬ್ದಾರಿ ತಗೋಬೇಕು, ನಮ್ಮ ಕುಟುಂಬದ ಜವಾಬ್ದಾರಿ ತಗೋಬೇಕು. 15ನೇ ವಾಕ್ಯ ಓದಿ ಸಿಸ್ಟರ್. ಕತ್ತಲಿರುವಾಗಲೇ ಎದ್ದು ಮನೆಯವರಿಗೆ ತಿನ್ನಿಯನ್ನಿಕ್ಕಿ ತುತ್ತುಗಳಿಗೆ ದಿನದ ಭತ್ಯವನ್ನು ಹಂಚುವಳು. ಹೊಲವನ್ನು ನೋಡಿ ಯೋಚಿಸಿಕೊಂಡು ಕೊಳ್ಳುಗಳು. ತನ್ನ ಕೈಗೆಲಸ ಲಾಭದಿಂದ ತೋಟ ಮಾಡಿಸುವಳು. ಬಲವೆಂಬ ಪಟ್ಟಿಯನ್ನು ಕಟ್ಟಿಕೊಂಡು ತೋಳುಗಳನ್ನು ಶಕ್ತಿಗೊಳಿಸುವಳು. ಸಾಕು ಸಿಸ್ಟರ್, ಸಾಕು. ಥ್ಯಾಂಕ್ ಯು. ಸೊ ಅವಳು ಏನ್ ಮಾಡ್ತಾಳೆ, ಇನ್ನು ಕತ್ತಲೆ ಇರುವಾಗಲೇ ಎದ್ದು ಬಿಟ್ಟು ತನ್ನ ಕುಟುಂಬಕ್ಕೆ ಬೇಕಾಗಿರುವ ಕಾರ್ಯಗಳನ್ನ ಮಾಡ್ತಾಳೆ. ಸೊ ದೇವರಿಗೆ ಭಯ ಪಡುವ ಒಂದು ಸ್ತ್ರೀ ಏನು ಅಂತಂದ್ರೆ ಜವಾಬ್ದಾರಿ ತಗೊಂಡ್ಬಿಡ್ತಾಳೆ. ತನ್ನ ಕುಟುಂಬಕ್ಕೆ, ತನ್ನ ಮಕ್ಳಿಗೆ ಏನ್ ಬೇಕು ಅದನ್ನ ಗಮನಿಸ್ತಾಳೆ, ಗಂಡಗೆ ಏನ್ ಬೇಕು ಅದನ್ನೆಲ್ಲ ಗಮನಿಸುವಳಾಗಿರ್ತಾಳೆ. ಹೆಂಗ್ ಬೇಕೋ ಮಕ್ಳು ಹೆಂಗಾದ್ರೂ ಆಟ ಆಡ್ಕೊಂಡು ಹೋಗ್ಲಿ, ನಾನು ಎಲ್ಲೋ ನನ್ನ ಫ್ರೆಂಡ್ ಹತ್ರ ಹೋಗ್ಬಿಟ್ಟು ಮಾತಾಡ್ಕೊಂಡು ಬರ್ತೀನಿ ಅಂತ ಹೇಳಲ್ಲ. ಅವಳು ಏನ್ ಮಾಡ್ತಾಳೆ, ಫ್ರೆಂಡ್ ಹತ್ರ ಮಾತಾಡೋದು ತಪ್ಪಲ್ಲ, ಆದ್ರೆ ಜವಾಬ್ದಾರಿ. ನನ್ ಮಕ್ಕಳು ಏನ್ ಮಾಡ್ತಾ ಇದಾರೆ, ಮನೆ ಹತ್ರ ಒಬ್ರೇ ಇದ್ದಾರ, ಅವ್ರಿಗೆ ಏನಾದ್ರು ಪ್ರೊಟೆಕ್ಷನ್ ಇದೆಯಾ ಇಲ್ವಾ ಅಂತೆಲ್ಲ ನೋಡೋದು ಒಂದ್ ಜವಾಬ್ದಾರಿ, ಒಂದ್ ಸ್ತ್ರೀಯ ಜವಾಬ್ದಾರಿ ಆಗಿದೆ. ಮಕ್ಳು ಊಟ ಮಾಡಿದ್ರೆ ಮಾಡ್ಲಿ, ಇಲ್ಲಾಂದ್ರೆ ಬಿಡ್ಲಿ ಅಂತ ಅಲ್ಲ, ನನ್ ಮಕ್ಳು ಹೊಟ್ಟೆ ತುಂಬ್ತಾ ಅಂತ ನೋಡೋಳು ಜವಾಬ್ದಾರಿ ಉಳ್ಳ ಸ್ತ್ರೀ. ಸೊ ಪ್ರತಿ ಒಂದು ವಿಷಯದಲ್ಲಿ ತನ್ನ ಗಂಡನ ಕಾರ್ಯವಾಗಿರ್ಲಿ, ಮಕ್ಕಳ ಕಾರ್ಯವಾಗಿರ್ಲಿ, ಎಲ್ಲದ್ರಲ್ಲೂ ಜವಾಬ್ದಾರಿ ತಗೊಳ್ಳುವಳಾಗಿರ್ತಾಳೆ. ಸೊ ಅವಳಾಗಿರುವ ನೀವ್ ಹೆಂಗಿರ್ತೀರಾ, ಜವಾಬ್ದಾರಿ, ನಿಮ್ ಕುಟುಂಬದ ಜವಾಬ್ದಾರಿ ತಗೊಳ್ಳೋರಾಗಿರ್ತೀರಾ. ದೇವರಿಗೆ ಭಯ ಪಡುವ ಸ್ತ್ರೀ ಈ ರೀತಿಯಲ್ಲಿ ಇರ್ತಾಳೆ. ನೀವು ನಿಜವಾಗ್ಲೂ ದೇವರಿಗೆ ಭಯ ಪಡುವ ಸ್ತ್ರೀ ಆಗಿದ್ರೆ ನಾವು ಈ ರೀತಿಯಲ್ಲಿ ನಮ್ಮ ಕುಟುಂಬದ ಜವಾಬ್ದಾರಿಯನ್ನು ತಗೊಳ್ಳುವ ಸ್ತ್ರೀಗಳಾಗಿರ್ಬೇಕು ಅಂತ
ಬೈಬಲ್ ನಮಗೆ ಉದಾಹರಣೆ ಕೊಡ್ತಾ ಇದೆ. ಎರಡನೇದು ಅವಳು ಏನ್ ಮಾಡ್ತಾಳೆ ಅಂತಂದ್ರೆ 18ನೇ ವಾಕ್ಯ ಓದಿ. ವಿವೇಚಿಸಿ ಬಹುಲಾಭವತಿ ಎಂದು ತಿಳಿದುಕೊಳ್ಳುವಳು. ಆಕೆಯ ದೀಪವು ರಾತ್ರಿಯಲ್ಲೆಲ್ಲ ಆರದು. ಹರಾಟೆಯ ಮೇಲೆ ಕೈ ಹಾಕಿ ಕದರನ್ನು ಹಿಡಿಯುವಳು. ಬಡವರಾಗಿ ಕೈ ಬಿಚ್ಚಿ ಸಾಕ್ ಸಾಕ್ ಸಾಕ್. ಸೊ ಅವಳು ಏನ್ ಮಾಡ್ತಾಳೆ ಅಂತಂದ್ರೆ ವಿವೇಚಿಸಿ ಬಹುಲಾಭವತಿ. ಕುಟುಂಬದ ಲಾಭಗೋಸ್ಕರ ಕೂಡ ಅವಳು ಏನ್ ಮಾಡ್ತಾಳೆ, ದುಡಿತಾಳೆ, ಕಷ್ಟ ಪಡ್ತಾಳೆ. ತನ್ನ ಕೈಯಿನ ಕೆಲಸದ ಮೂಲಕ ನನ್ನ ಕುಟುಂಬಕ್ಕೆ ಹೊಟ್ಟೆ ತುಂಬಬೇಕು ಅಂತ ಕೂಡ ಜವಾಬ್ದಾರಿ ತಗೊಂತಾಳೆ. ಸೊ ಬರೀ ಅವ್ರ ಗಂಡ ಅವ್ರೇ ಮಾಡ್ಕೊಂಡ್ ಬರ್ಲಿ ಅಂತ ಬಿಡೋದಿಲ್ಲ. ಕೆಲವೊಂದು ಸ್ತ್ರೀಯರು ಮನೆಯಲ್ಲೇ ಕೆಲಸ ಮಾಡ್ಬೇಕು, ಹೋಗಕ್ ಆಗಲ್ಲ, ಅದ್ ಪರವಾಗಿಲ್ಲ. ಬಟ್ ಮನೆಯಲ್ಲಿ ಇದ್ರೂ ಕೂಡ ತನ್ನ ಕುಟುಂಬದ ಬಗ್ಗೆ, ತನ್ನ ಕುಟುಂಬದ ಹಣ ಕಾರ್ಯಗಳಾಗಿರ್ಲಿ, ತನ್ನ ಕುಟುಂಬದ ಅಭಿವೃದ್ಧಿಯ ಕಾರ್ಯಗಳಾಗಿರ್ಲಿ, ಅವಳು ಏನ್ ಮಾಡ್ತಾಳೆ, ಜವಾಬ್ದಾರಿ ತಗೊಳ್ಳೋಳಾಗಿರ್ತಾಳೆ. ಸೊ ಸುಮ್ನೆ ಇರಲ್ಲ, ಯೋಚನೆ ಮಾಡ್ತಾ ಇರ್ತಾಳೆ. ಗಂಡನೇ ದುಡ್ಕೊಂಡ್ ಬರ್ಲಿ, ನೀವು ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂತಂದ್ರು ಆ ದುಡ್ಡು ತಗೊಂಡ್ ಬಂದ್ಮೇಲೆ ಇದನ್ನ ಹೆಂಗೆ ಲಾಭಕರವಾಗಿ ಮಾಡ್ಬೇಕು, ಇದನ್ನ ಹೆಂಗೆ ನನ್ನ ಕುಟುಂಬದಲ್ಲಿ ಇರುವವರಿಗೆ ಇದು ಒಂದು ಲಾಭವಾಗಿ ಅದು ಮಾರ್ಪಾಟವಾಗೋದಕ್ಕೆ ನಾನು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ ಮಾಡೋಳಾಗಿರ್ತಾಳೆ. ಸೊ ಅವಳು ಲ್ಯಾಂಡ್ ನ ಅವಳೇ ಚೂಸ್ ಮಾಡಿ ಏನ್ ಮಾಡ್ತಾಳಂತೆ, ಪರ್ಚೇಸ್ ಮಾಡ್ತಾಳೆ ಅಂತ ಇದೆ ವಾಕ್ಯ. ಸೊ ಅಂತ ಒಂದು ಸಾಮರ್ಥ್ಯ ಉಳ್ಳವಳಾಗಿ ಇರ್ತಾಳೆ. ಸೊ ದೇವರಿಗೆ ಭಯ ಪಡುವ ಸ್ತ್ರೀ ಹೆಂಗಿರ್ತಾಳೆ, ಜವಾಬ್ದಾರಿ ತಗೊಂತಾಳೆ. ಎಲ್ಲ ರೀತಿಯಲ್ಲೂ ಮಕ್ಕಳನ್ನ ಗಮನಿಸೋದ್ರಲ್ಲಾಗ್ಲಿ, ಗಂಡನ್ನ ನೋಡ್ಕೊಳ್ಳೋದ್ರಾಗ್ಲಿ, ಮತ್ತೆ ಆರ್ಥಿಕವಾಗಿ ಅಂದ್ರೆ ಹಣದ ವಿಷಯದಲ್ಲೂ ಕೂಡ ಏನ್ ಮಾಡ್ತಾಳೆ, ತನ್ನ ಕುಟುಂಬಕ್ಕೆ ಲಾಭವನ್ನೇ ತರೋಳಾಗಿರ್ತಾಳೆ. ಸೊ ಅದಕ್ಕೆ ನಾವು ಫಸ್ಟ್ 2 ವಾಕ್ಯ 11 ವಾಕ್ಯದಲ್ಲಿ ನಾವು ನೋಡೋದಾದ್ರೆ ಈ ರೀತಿಯಲ್ಲಿದೆ. ಗಂಡನ ಹೃದಯ ಅವಳ ಮೇಲೆ ನಂಬುವುದು. ಗಂಡನ ಹೃದಯ ನಂಬಿಡುತ್ತೆ. ನನ್ನ ಹೆಂಡತಿ ಏನಾದ್ರೂ ಡಿಸೈಡ್ ಮಾಡ್ಬಿಟ್ರೆ ಕರೆಕ್ಟ್ ಆಗೇ ಇರುತ್ತೆ, ನಮ್ಗೆ ಯಾವ ನಷ್ಟ ಆಗಲ್ಲ ಅಂತ ಆ ರೀತಿಯಲ್ಲಿ ನಂಬೋ ರೀತಿಯಲ್ಲಿ ನಡ್ಕೊಂತಾಳೆ. ಓಕೆ. ಸೊ ಜವಾಬ್ದಾರಿ ಉಳ್ಳ ಸ್ತ್ರೀನ ಎಲ್ಲರೂ ಏನ್ ಮಾಡ್ತಾರೆ, ನಂಬ್ತಾರೆ ಅಲ್ವಾ. ಸೊ ಗಂಡನ್ ನಮ್ಮನ್ನ ನಂಬಲ್ಲ ಅಂತಂದ್ರೆ ನಾವು ಏನೋ ಒಂದ್ ಕಿತ್ತಪ್ರಿ ಮಾಡಿರ್ತೀವಿ ಅಲ್ವಾ. ನಾವು ಅವ್ರು ನಮ್ದೆ ಹಾಗೆ ನಾವ್ ಏನೋ ಒಂದ್ ಮಾಡ್ಬಿಟ್ಟಿರ್ತೀವಿ. ಅದಕ್ಕೆ ಅವರು ಇವಳ ಹತ್ರ ಕೈಯಲ್ಲಿ ಕಾಸಿದ್ರೆ ಇವಳು ವೇಸ್ಟ್ ಮಾಡ್ಬಿಡ್ತಾಳೆ ಅಂತ ಕೊಡಲ್ಲ. ನಾವು ಆ ರೀತಿಯಲ್ಲಿ ಇರ್ಬಾರ್ದು. ನಾವು ಜ್ಞಾನಿಗಳಲ್ವಾ, ನಾವು ಬುದ್ಧಿ ಉಳ್ಳ ಸ್ತ್ರೀ ಆಗಿದ್ದೀವಿ. ಸೊ ಬುದ್ಧಿವಂತ ಸ್ತ್ರೀ ಏನ್ ಮಾಡ್ತಾಳೆ, ಜವಾಬ್ದಾರಿಯಾಗಿ ನಡ್ಕೊಂತಾಳೆ. ಆಮೇಲೆ ನಾವು 3ನೇದಾಗಿ ನೋಡೋದಾದ್ರೆ ಅವಳು 20ನೇ ವಾಕ್ಯದಲ್ಲಿ ಓದಿ. ಬಡವರಿಗೆ ಕೈ ಬಿಚ್ಚಿ ಇಲ್ಲದವರಿಗೆ ಕೈ ನೀಡುವಳು. ಸೊ ಬರೀ ತನ್ನ ಕುಟುಂಬ ಮಾತ್ರ ನೋಡ್ಕೊಂತ ಇಲ್ಲ ಇಲ್ಲಿ ಅಲ್ಲ. ಸೊ ಅವಳಾಗಿರುವ ನಾವು ಏನ್ ಮಾಡ್ಬೇಕು, ಬಡವರ ಮೇಲೆ ಕೂಡ ಕರುಣೆ ತೋರಿಸೋರಾಗಿರ್ಬೇಕು, ಬಡವರಿಗೆ ಕೈ ಬಿಚ್ಚುವರಾಗಿರ್ಬೇಕು. ನಮ್ಮಿಂದ ಎಷ್ಟೋ ಜನ ಇನ್ನೂ ಬಡವರಾಗಿರ್ತಾರಲ್ಲ. ಏನ್ ಅನ್ಕೊಂತೀರಾ ನೀವು, ನೀವೇ ಬಡವರು, ನಿಮ್ಗಿಂತ ಬಡವರು ಯಾರು ಇಲ್ಲ ಅಂತನಾ? ಇದ್ದಾರೆ ಅಲ್ವಾ. ಎಷ್ಟೋ ಜನಕ್ಕೆ ಊಟ ಇಲ್ಲ, ಬಟ್ಟೆ ಇಲ್ಲ. ಸೊ ನಮ್ಮಲ್ಲಿ ಇರೋದು, ನಮ್ಗೆ ಸಾಧ್ಯವಾದದ್ದು ನಾವು ಇನ್ನೊಬ್ಬರಿಗೂ ಕೂಡ ಸಹಾಯ ಮಾಡ್ಬೇಕು. ಯಾವಾಗ್ಲೂ ಬೇರೆಯವರೇ ನಮ್ಗೆ ಕೊಡ್ಬೇಕು ಅಂತ ಅನ್ಕೊಳ್ಳೋದಲ್ಲ, ನಾವು ಬೇರೆಯವ್ರಿಗೂ ಕೂಡ ಕೊಡೋರಾಗಿರ್ಬೇಕು. ನಮ್ಮ ಕೈ ಬಿಚ್ಚಲ್ಪಡ್ಬೇಕು. ಸೊ ಸಹಾಯ ಮಾಡೋರಾಗಿರ್ಬೇಕು. ಸೊ ಅವಳಗಳಾಗಿರುವ ನಾವು ಏನ್ ಮಾಡ್ತೀವಿ, ಇನ್ ಮುಂದೆ ಕೊಡ್ತೀವಿ ಇನ್ನೊಬ್ಬರಿಗೆ. ಹೇಳಿ ಆಮೆನ್. ಸೊ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡ್ತೀವಿ. ಹೇಳಿ, ಕೈ ಬಿಚ್ತೀವಿ ನಾವು, ಯಾವಾಗ ಹಿಂಗ್ ಇಟ್ಕೊಳಲ್ಲ. ಆಮೇನ್. ಸೊ ದೇವ್ರು ನಿಮ್ಮನ್ನ ಆ ರೀತಿಯಲ್ಲಿ ಆಶೀರ್ವಾದ ಮಾಡ್ತಾರೆ. ಆಮೇನ್. ಸೊ ಬಡವರಿಗೆ ಕೈ ಬಿಚ್ಚುವಳಾಗಿರ್ತಾಳೆ, ಸಹಾಯ ಮಾಡೋಳಾಗಿ ಇರ್ತಾಳೆ. 4ನೇದು ಅವಳು ಬಂದು 23ನೇ ವಾಕ್ಯ ಓದಿ. 23. ಆಕೆಯ ಪತಿಯು ನ್ಯಾಯಸ್ಥಾನದಲ್ಲಿ ದೇಶದ ಹಿರಿಯರ ಮಧ್ಯೆ ಕೂತಿರುವಾಗ ಪ್ರಸಿದ್ಧನಾಗಿ ಕಾಣುವನು. ಆಮೇನ್. ಸೊ ಆಕೆಯ ಪತಿ ಒಂದು ಪ್ರಸಿದ್ಧನಾಗಿ ಕಾಣುವನು ಇವಳ ಮುಖಾಂತರ, ಇವಳಿಂದನೇ ಅದು. ಯಾಕೆ ಅಂತಂದ್ರೆ ಇವಳು ಬಂದು ತನ್ನ ಪತಿಗೆ ಗರ್ವ ಬರುವ ಹಾಗೆ, ಅಂದ್ರೆ ಗರ್ವ ಅಲ್ಲ, ಗೌರವ ಬರುವ ಹಾಗೆ ನಡ್ಕೊಂತಾಳೆ.
ಇವಾಗ ನಿಮ್ ಪತಿ ಬಗ್ಗೆ ನೀವು ಯಾವಾಗ್ಲೂ ಅವ್ರ ಬಗ್ಗೆ ಕೊರತೆ ಹೇಳ್ಕೊಂಡ್ ಎಲ್ಲರ ಹತ್ರ ಹೇಳ್ಕೊಂಡಿದ್ರೆ ನಿಮ್ಮ ಪತಿನ ಎಲ್ರು ಏನ್ ಮಾಡ್ತಾರೆ, ಅವ್ರ ಮನಸ್ಸಲ್ಲಿ ಒಂದು ಇಟ್ಕೊಂಡ್ಬಿಟ್ಟಿರ್ತಾರೆ ಅಲ್ವಾ. ಅವ್ರೇನಂತಾರೆ, ಅವ್ರ ಗಂಡ ಸರಿ ಇಲ್ಲ ಅಂತ ಅವ್ರ ಬಗ್ಗೆ ಯಾರು ರೆಸ್ಪೆಕ್ಟ್ ಕೊಡಲ್ಲ, ಮರ್ಯಾದೆ ಕೊಡಲ್ಲ. ನಮ್ಮ ಮುಖಾಂತರ ನಮ್ಮ ಗಂಡಗೆ ಏನ್ ಬರ್ಬೇಕು, ಎಸ್ ಗೌರವ ಬರಬೇಕು. ಸೊ ಅವಳು ತನ್ನ ಪತಿಯ ಗೌರವಕ್ಕೆ ಆಕೆ ಕಾರಣವಾಗಿದ್ದಾಳೆ. ಸೊ ಅವಳ ಮುಖಾಂತರ ಅದಾಯ್ತು. ಸೊ ಹಿರಿಯರ ಮುಂದೆ ಕೂತ್ಕೊಂಡು ಮರ್ಯಾದೆಯಿಂದ ಕೂತ್ಕೊಳ್ತಾ ಇದ್ದಾನೆ ಅಂತಂದ್ರೆ ಇವಳು ಎಷ್ಟೊಂದು ಆ ಪತಿಗೋಸ್ಕರ ಮಾಡಿರ್ಬೋದು ಅಲ್ವಾ. ಸೊ ನಾವು ಕೂಡ ಅವಳಗಳಾಗಿರುವ ನಾವು, ಜ್ಞಾನಿಗಳಾಗಿರುವ ನಾವು ನಮ್ಮ ಪತಿಯ ಬಗ್ಗೆ ಸುಮ್ನೆ ಕಂಪ್ಲೇಂಟ್ ಮಾಡಬಾರ್ದು. ಇದುವರೆಗೆ ನಾವು ಮಾಡಿದ್ರೆ ನಾವ್ ಹೇಳೋಣ, ಸಾರಿ ಜೀಸಸ್ ನಾನ್ ಮಾಡಲ್ಲ ಇನ್ ಮುಂದೆ ಅಂತ. ಆಯ್ತಾ, ಏಸಪ್ಪ ಹತ್ರ ಸಾರಿ ಕೇಳ್ಬಿಟ್ರೆ ಕ್ಷಮಿಸ್ಬಿಡ್ತಾರೆ, ಆಯ್ತು. ಸೊ ಇನ್ನು ಮುಂದೆ ನಮ್ಮ ಪತಿನ ನಾವೇ ಡೌನ್ ಮಾಡಬಾರ್ದು. ಅವ್ರು ಎಷ್ಟೇ ಕುಡುಕರಾಗಿರ್ಲಿ, ಎಲ್ಲರ ಹತ್ರ ಒಂದ್ ಕೆಟ್ಟ ಬುದ್ಧಿ ಇರುತ್ತೆ, ಅದನ್ನ ನಾವು ಸರಿಪಡಿಸೋಣ. ನಮ್ಮ ಏಸಪ್ಪ ಇಂದ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ. ನಾವು ಪ್ರಾರ್ಥನೆ ಮಾಡಿದ್ರೆ, ನಮ್ಮ ಮೊಣಕಾಲು ಊರಿದ್ರೆ ಏನಾಗುತ್ತೆ, ಕಾರ್ಯಗಳು ಸಾಧ್ಯವಾಗುತ್ತೆ. ಅದು ಎಷ್ಟೇ ಅವ್ರು ಎಷ್ಟೇ ಕಠಿಣರಾಗಿದ್ರು ಕೂಡ ಅದನ್ನ ಸಾಧ್ಯ ಮಾಡ್ಲಿಕ್ಕೆ ನಮ್ಮಿಂದ ಆಗುತ್ತೆ. ನಾವು ಏನ್ ಮಾಡ್ಬೇಕು, ಅವ್ರಿಗೆ ಕೊಡ್ಬೇಕಾಗಿರೋ ಮರ್ಯಾದೆನ ಖಂಡಿತವಾಗಿ ನಾವು ಕೊಡ್ಲೇಬೇಕು. ಸ್ತ್ರೀಯರಾಗಿ ಮಕ್ಕಳು ಕೂಡ ನೀವು ಇವಾಗ ಕೇಳೋದು ಆಮೇಲೆ ಜ್ಞಾಪಕ ಇಟ್ಕೊಳ್ಳಿ. ಓಕೆ, ಸೊ ನಾವೇನ್ ಮಾಡ್ಬೇಕು, ನಮ್ಮ ಪತಿನ ಮೇಲೆ ಕೆತ್ತಬೇಕು, ಕೆಳಗಡೆ ಹಾಕಬಾರ್ದು. ಸೊ ಅಮ್ಮ ಮನೆಗೆ ಹೋಗ್ಬಿಟ್ಟು ಇನ್ ಮುಂದೆ ಏನ್ ಮಾಡ್ತೀರಾ ನಿಮ್ ಪತಿ ಬಗ್ಗೆ ಹೋಗಿ ಕಂಪ್ಲೇಂಟ್ ಮಾಡ್ತೀರಾ ಅವ್ರ ಬಗ್ಗೆ? ಇಲ್ಲ ತಾನೆ. ಇನ್ ಮುಂದೆ ಅವ್ರ ಬಗ್ಗೆ ಹೆಚ್ಚಾಗಿ ಹೇಳ್ಬೇಕು. ಅವಾಗ ಏನಾಗುತ್ತೆ, ನಿಮ್ಮ ಅಮ್ಮ ಮನೆಗೆ ನಿಮ್ಮ ಹಸ್ಬೆಂಡ್ ಬಂದ್ರೆ ನಿಮ್ಮ ಅಮ್ಮವರೆಲ್ಲ ಓಡಿ ಬರ್ತಾರೆ ಅವ್ರನ್ನ ಉಪಚಾರ ಮಾಡಕ್ಕೆ. ನೀವ್ ಏನಾದ್ರೂ ಕೆಟ್ಟದ್ ಹೇಳ್ಬಿಟ್ರೆ ಅವ್ರ ಮನ್ಸಿಗೆ ಅದು ನೋವು ಆಗ್ಬಿಟ್ಟು ಏನ್ ಮಾಡ್ತಾರೆ, ಅವ್ರು ಬಂದ್ರೆ ಬಂದ ಅಂತ ಕೇರೆ ಮಾಡಲ್ಲ. ಆಮೇಲೆ ನೀವ್ ಏನ್ ಹೇಳ್ತೀರಾ, ನಮ್ಮಮ್ಮವ್ರು ನಾವ್ ಹೋದ್ರೆ ಮನೆ ಕೇರೆ ಮಾಡಲ್ಲ ಅಂತ ಅಲ್ವಾ. ನಮ್ಮಮ್ಮ ಮನೇಲಿ ನನ್ಗೆ ಮರ್ಯಾದೆನೇ ಇಲ್ಲ ಅಂತ ಅಂದ್ಬಿಡ್ತೀರಾ. ನಾವೇ ಕೆಡಿಸಿದ್ದು ಅಲ್ವಾ, ನಾವೇ ಏನ್ ಮಾಡ್ಬಿಟ್ಟಿದೀವಿ, ಕೆಡವಿ ಆಗ್ಬಿಟ್ಟಿದ್ ನಮ್ಮ ಮನೇನ ನಾವೇ ಕೆಡವಿ ಹಾಕ್ಬಿಟ್ಟಿದ್ದೇವೆ. ಕಟ್ಟಿಲ್ಲ, ನಮ್ಮ ಮನೇನ ಕಟ್ಟೋದು ನಮ್ ಕೈಯಲ್ಲಿದೆ, ನನ್ ಗಂಡನ್ನ ಕಟ್ಟೋದು ನಮ್ ಕೈಯಲ್ಲಿದೆ. ಹೌದು. ಸೊ ನಮ್ಮ ಪತಿ ಗೌರವದಿಂದ ಕೂತ್ಕೋಬೇಕು ಅಂತಂದ್ರೆ ಅದಕ್ಕೆ ಅವಳೇ ಕಾರಣವಾಗಿದ್ಲು. ಸೊ ಬುದ್ಧಿಯುಳ್ಳ ಸ್ತ್ರೀ ನೀವು, ಅವಳಗಳಾಗಿರುವ ಸ್ತ್ರೀಯರು ನೀವು, ಜ್ಞಾನಿಗಳಾಗಿರುವ ಸ್ತ್ರೀಯರು ನೀವು, ನಿಮ್ಮ ಪತಿಯನ್ನ ಏನ್ ಮಾಡ್ತೀರಾ, ಹೊಗಳ್ತೀರಾ ಇನ್ ಮುಂದೆ. ನೆಕ್ಸ್ಟ್ 5ನೇದು 26ನೇ ವಾಕ್ಯ. ಬಾಯಿ ತೆರೆದು ಜ್ಞಾನವನ್ನು ತೋರ್ಪಡಿಸುವಳು. ಆಕೆಯ ನಾಲಿಗೆಯು ಬುದ್ಧಿಯನ್ನು ಪ್ರೀತಿಪೂರ್ವಕವಾಗಿ ಹೇಳುವರು. ಆಮೇನ್. ಸೊ ಅವಳು ಬಾಯಿ ತೆರೆದ್ರೆ ಜ್ಞಾನವನ್ನೇ ತೋರಿಸುವಳಾಗಿರ್ತಾಳೆ. ಅವಳು ಏನ್ ಮಾಡ್ತಾಳೆ, ಸೊ ಇಂಗ್ಲಿಷ್ ನಲ್ಲಿ ಕೂಡ ತುಂಬಾ ಚೆನ್ನಾಗಿದೆ ಅದು. ಸೊ ಅವಳು ಬಾಯಿ ತೆರೆದ್ರೆ ಜ್ಞಾನ ಬರುತ್ತೆ, ಜ್ಞಾನದ ವಾರ್ತೆ ಬರುತ್ತೆ. ಕೈಂಡ್ ಆಗಿ ಮಾತಾಡ್ತಾಳಂತೆ. ಕೈಂಡ್ ಅಂದ್ರೆ ಏನು ಕನ್ನಡದಲ್ಲಿ, ಕರುಣೆಯಿಂದ ಮಾತಾಡ್ತಾಳೆ. ಯಾರಾದ್ರೂ ಬರ್ತಾರೆ ನಿಮ್ ಮನೆಗೆ, ಅವ್ರೇನೋ ಅವ್ರ ಕಷ್ಟ ಹೇಳ್ಕೊಂತ ಇದಾರೆ, ಅವಾಗ ನೀವು ಬಾಯಿ ತೆರೆದ್ಬಿಟ್ಟು ಇನ್ನ ಸ್ವಲ್ಪ ದುಃಖ ಕೊಟ್ಟುಬಿಟ್ಟು ಅವ್ರಿಗೆ ಕರುಣೆನೇ ಇಲ್ಲದೆ ಕಳಿಸ್ಬಿಡ್ಬಾರ್ದು. ಬುದ್ಧಿ ಉಳ್ಳ ಸ್ತ್ರೀ ಆಗಿದ್ದೀವಿ ನಾವು, ಅವಳಗಳಾಗಿದ್ದೀವಿ. ಇನ್ನೊಬ್ಬರ ಮನಸ್ಸನ್ನ ನಾವು ಏನ್ ಮಾಡ್ಬೇಕು, ನೋವು ಪಡಿಸ್ಬಾರ್ದು. ನಾವು ಕರುಣೆಯಿಂದ ಮಾತಾಡೋರಾಗಿ, ಜ್ಞಾನದಿಂದ ಕರುಣೆಯಿಂದ ಮಾತಾಡೋಳಾಗಿ ಒಂದು ಬುದ್ಧಿ ಉಳ್ಳ ಸ್ತ್ರೀ ಇರ್ತಾಳೆ. ಸೊ ಯಾರಾದ್ರೂ ಬಂದ್ ನನ್ ಮಕ್ಳಿಲ್ಲ ಅಂತಂದ್ರೆ, ಅಯ್ಯೋ ಇಷ್ಟು ವರ್ಷ ಆಗ್ಬಿಡ್ತು ನಿಮ್ ಮಕ್ಳಿಲ್ವಾ, ಹಂಗೆ ಹಿಂಗೆ ಅಂತ ಮಾತಾಡಿದ್ರೆ ಏನಂತ ಮಾತಾಡ್ಬೇಕು, ನಂಬಿಕೆ ವಾರ್ತೆ, ಜ್ಞಾನದ ವಾರ್ತೆ, ಅದನ್ನ ನಾವು ಹೇಳ್ಬೇಕು. ಮತ್ತೆ ಕರುಣೆಯಿಂದ ಮಾತಾಡ್ಬೇಕು. ಪರವಾಗಿಲ್ಲ, ಇನ್ನೊಂದ್ ಸ್ವಲ್ಪ ದಿನ ಸಹಿಸ್ಕೋ, ಕಾಯೋದು ಅಲ್ವಾ ಒಳ್ಳೇದು ಅಂತೆಲ್ಲ ನಾವು ಹೇಳ್ತೀವಿ. ಇಲ್ಲ ಅಂತಂದ್ರೆ ಅವರು ಹೇಳಿದ್ರು, ಮೊನ್ನೆ ನಾನು ಒಬ್ರು ಮನೆಗೆ ಹೋಗಿದ್ದೆ, ಅವರು ನಿಮ್ ಬಗ್ಗೆ ಹಿಂಗೆಲ್ಲ ಮಾತಾಡ್ತಾ ಇದ್ರು, ಅವರು ಹೇಳಿದ್ರು ಇವರು ಹೇಳಿದ್ರು ಅಂತ ಹೇಳ್ಬಿಟ್ಟು ನಾವು ಇನ್ನ ದುಃಖ ಪಡಿಸ್ಬಿಟ್ಟು ಕಳಿಸ್ಬಿಡ್ತೀವಿ ಅಲ್ವಾ. ಹಂಗ್ ಮಾಡ್ಬಾರ್ದು ಆಯ್ತಾ. ನಮ್ ಬಾಯಿ ತೆರೆದ್ರೆ
ಜ್ಞಾನದ ವಾರ್ತೆ ಬರಬೇಕು, ಕರುಣೆಯ ವಾರ್ತೆ ನಮ್ಮ ಬಾಯಿಯಿಂದ ಹೊರಡಬೇಕಾಗಿದೆ. ಮತ್ತೆ ಆರನೇದಾಗಿ ನಾವು 27ನೇ ವಾಕ್ಯದಲ್ಲಿ ಓದೋಣ. ಸೋಮಾರಿತನದ ಅನ್ನವನ್ನು ತಿನ್ನದೆ ಗೃಹಕೃತ್ಯಗಳನ್ನೆಲ್ಲ ನೋಡಿಕೊಳ್ಳುವಳು. ಆಮೇನ್. ಸೊ ಸೋಮಾರಿತನದ ಅನ್ನವನ್ನು ತಿನ್ನದೆ ನಾವು ಸೋಮಾರಿಗಳಾಗಿ ಇರಬಾರ್ದು. ಸೊ ಹವಳಗಳಾಗಿದ್ದೀವಿ, ನಾವು ಬುದ್ಧಿ ಉಳ್ಳ ಸ್ತ್ರೀ ಆಗಿದ್ದೀವಿ. ಸೊ ನಾವು ಸೋಮಾರಿಯಾಗಿ ಇರಬಾರ್ದು. ಅವ ಯಾರೋ ಏನ್ ಮಾಡ್ಕೊಂಡು ಹೋಗ್ಲಿ, ನಾನ್ ಮಲ್ಕೊಂತೀನಿ ಯಾರು ಇಲ್ಲ ನನ್ನ ನೋಡೋರು ಅಂತ ಮಲ್ಕೊಂಡೇ ಇರಬಾರ್ದು. ಸೊ ನಾವು ಸೋಮಾರಿತನದ ಅನ್ನವನ್ನು ತಿನ್ನದೆ, ನಮ್ಗೆ ಟಯರ್ಡ್ನೆಸ್ ಇದ್ದೇ ಇರುತ್ತೆ. ಟಯರ್ಡ್ ಆದ್ರೆ ಸ್ವಲ್ಪ ಹೊತ್ತು ಮಲ್ಕೋಬಹುದು, ಅದೆಲ್ಲ ಏನ್ ಪ್ರಾಬ್ಲಮ್ ಇಲ್ಲ. ಆದ್ರೆ ಅದನ್ನೇ ಒಂದು ರೂಢಿ ಮಾಡ್ಕೊಂಡು ಯಾವಾಗ್ಲೂ ಯಾರು ಇಲ್ಲ ಅಂತ ಯಾವಾಗ್ಲೂ ಆ ರೀತಿಯಲ್ಲಿ ನಾವು ಇರಬಾರ್ದು. ನಾವೆಲ್ಲ ಯಾರು ಹೇಳಿ ಮಕ್ಳು, ಹೇಳಿ ನಾವೆಲ್ಲ ಯಾರು? ಜ್ಞಾನಿಗಳಾಗಿದ್ದೀವಿ. ಮತ್ತೆ ಅವಲಕ್ಕಿಂತಲೂ, ಅವಲ ಅಂತ ಏನ್ ಗೊತ್ತಾ ಮಕ್ಳೇ? ಬಂಗಾರ, ಬೆಳ್ಳಿ, ಅವಳ. ಓಕೆ, ಸೊ ಅದಕ್ಕಿಂತ ಅಮೂಲ್ಯವಾಗಿದ್ದೀವಿ ನಾವು. ಸೊ ನಾವ್ ಏನ್ ಮಾಡ್ಬೇಕು, ನಾವು ಸುಮ್ನೆ ವೇಸ್ಟ್ ಮಾಡಬಾರ್ದು ನಮ್ ಟೈಮ್ನ ಅಂತ ಅರ್ಥ ಆಯ್ತಾ. ಸೊ ಸುಮ್ನೆ ಹೋಗಿ ಅಲ್ಲಿ ಹೋಗಿ ಹರಟೆ ಹೊಡ್ಕೊಂಡು ಇಲ್ಲಿ ಹರಟೆ ಹೊಡೆದ್ರೆ ಏನಾಗುತ್ತೆ, ಟೈಮ್ ಅವಳದ ವ್ಯಾಲ್ಯೂನೇ ಹೋಗ್ಬಿಡ್ತು. ಅವಳ ಎಲ್ಲಿರ್ಬೇಕು? ಒಳ್ಳೆ ಬಾಕ್ಸ್ ಅಲ್ಲಿ. ನಿಮ್ಮ ಮನೇಲಿ ನಿಮ್ಮ ಹತ್ರ ಅವಳ ಇದ್ರೆ ಎಲ್ಲಿ ಇರ್ತೀರಾ? ಕಬೋರ್ಡ್ ಅಲ್ಲಿ ಒಂದ್ ಚೆನ್ನಾಗಿರೋ ಬಾಕ್ಸ್ ಅಲ್ವಾ, ತುಂಬಾ ಚೆನ್ನಾಗಿರೋ ಬಾಕ್ಸ್ ಅಲ್ಲಿ ಹಾಕಿ ಒಳಗೆ ಇನ್ನೊಂದು ಇರುತ್ತೆ ಅಲ್ವಾ, ಸೇಫ್ ಆಗಿರೋ ಜಾಗ ಅಲ್ಲಿ ಇಟ್ಬಿಟ್ಟಿರ್ತೀರ. ಸೊ ನೀವ್ ಅಂತವ್ರು, ಅಂತ ಪ್ರಾಮುಖ್ಯವಾದವರು, ಮುಖ್ಯವಾದವರು, ಅಂತ ಗ್ರೇಟ್ ಆಗಿರೋ ಜನ ನೀವು. ನೀವ್ ಹೋಗಿ ಸುಮ್ನೆ ಅಲ್ಲೆಲ್ಲ ಹರಟೆ ಹೊಡ್ತಾ ಇದ್ರೆ ಲಾಭ ಇಲ್ಲ, ಅವಳದ್ ವ್ಯಾಲ್ಯೂವೇ ಇಲ್ಲ. ಅವಳನ್ನ ತಗೊಂಡು ಹೋಗಿ ನಿಮ್ ಮನೆಯಲ್ಲಿ ಎಲ್ಲಿ ಬೇಕೋ ಅಲ್ಲಿ ಬಿಸಾಕ್ಬಿಟ್ರೆ ಅದಕ್ಕೆ ವ್ಯಾಲ್ಯೂ ಇರುತ್ತಾ? ರೋಲ್ಡ್ ಗೋಲ್ಡ್ ಅಂದ್ಬಿಡ್ತಾರೆ ಅಲ್ವಾ. ಸೊ ರೋಲ್ಡ್ ಗೋಲ್ಡ್ ಆಗ್ಬೇಡ್ರಿ ನೀವು. ನೀವೆಲ್ಲ ಯಾರು? ನಾವೆಲ್ಲ ಯಾರು? ಅವಲಕ್ಕಿಂತ ಅಮೂಲ್ಯವಾದವರು. ಸೊ ನಮ್ಮ ಟೈಮ್ ನ ನಾವು ವ್ಯರ್ಥವಾಗಿ ಕಲಿಬಾರ್ದು. ಮತ್ತೆ 7ನೇದಾಗಿ 30ನೇ ವಾಕ್ಯ ಓದಿ. ಸೌಂದರ್ಯವು ಮೆಚ್ಚತಕ್ಕದ್ದಲ್ಲ, ಲಾವಣ್ಯವು ನೆಲೆಯಲ್ಲ. ಯೆಹೋವನಲ್ಲಿ ಭಯಭಕ್ತಿ ಉಳ್ಳವಳೇ ಸ್ತೋತ್ರ ಪಾತ್ರಳು. ಸೊ ನಾವು ಎಷ್ಟೇ ಸೌಂದರ್ಯವಾಗಿದ್ರು ಕೂಡ ನಾವೇನು, charm is deceitful, beauty is vain, but the women who fears the Lord will be praised. ನಾವು ಎಷ್ಟೇ ಸೌಂದರ್ಯವಾಗಿದ್ರು, ಎಷ್ಟೇ ಇದಾಗಿದ್ರು ಕೂಡ ಲಾಭ ಇಲ್ಲ. ನಾವು ಯಾವಾಗ ದೇವರಿಗೆ ಭಯ ಪಡ್ತೀವೋ ಆವಾಗ್ಲೇ ನಮಗೇನ್ ಬರುತ್ತೆ? ಏನ್ ಬರುತ್ತೆ ಸಿಸ್ಟರ್? ಕನ್ನಡದಲ್ಲಿ ಓದಿ ಇನ್ನೊಂದ್ಸರಿ. ಸೌಂದರ್ಯವು ಮೆಚ್ಚತಕ್ಕದ್ದಲ್ಲ, ಲಾವಣ್ಯವು ನೆಲೆಯಲ್ಲ. ಯೆಹೋವನಲ್ಲಿ ಭಯಭಕ್ತಿ ಉಳ್ಳವಳೇ ಸ್ತೋತ್ರ ಪಾತ್ರಳು. ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರೇ ಸ್ತೋತ್ರ ಪಾತ್ರರು. ಅಂದ್ರೆ ಬೇರೆಯವ್ರ ಹೊಗಳಿಗೆ ಪಾತ್ರರಾಗಿರ್ತೀವಿ ನಾವು. ಬೇರೆಯವ್ರು ನಮ್ಮನ್ನ ಹೊಗಳೋ ರೀತಿಯಲ್ಲಿ ನಾವು ಇರ್ತೀವಿ. ಯಾರ್ಯಾರಿಗೆ ಇಷ್ಟ ನಿಮ್ಮನ್ನ ಯಾರಾದ್ರೂ ಹೊಗಳು ಬಿಟ್ರೆ? ಎಲ್ಲರಿಗೂ ಇಷ್ಟ ಅಲ್ಲ. ಸೊ ನೀವು ಈ ರೀತಿಯಲ್ಲಿ ನಡ್ಕೊಂಡ್ರೆ ನಿಮ್ ಗಂಡ ಹೊಗಳ್ತಾರಲ್ಲ, ನನ್ನ ಹೆಂಡತಿಯಿಂದಾನೇ ನನ್ನ ಮನೆ ಇಷ್ಟ ಚೆನ್ನಾಗಿ ಉದ್ಧಾರ ಆಗಿದೆ ಅಂತ. ಸೊ ನಿಮ್ ಗಂಡನ ಹೊಗಳಿಗೆ ನೀವು ಪಾತ್ರರಾಗಿರ್ತೀರಾ. ನಿಮ್ ಸೌಂದರ್ಯ ಇವತ್ತಿರುತ್ತೆ, ನಾಳೆ ಹೋಗ್ಬಿಡುತ್ತೆ ಅಲ್ವಾ. ನಾವ್ ಯಾವಾಗ್ಲೂ ಒಂದೇ ರೀತಿಯಲ್ಲಿ ಇರಲ್ಲ. ಅದು ನಾವು ಲೇಡೀಸ್ ಹೆಂಗಿರ್ತೀವಿ ಅಲ್ವಾ, ಒಂದ್ಸರಿ ಹಂಗೆ ಒಂದ್ಸರಿ ಹಿಂಗೆ ಅಲ್ವಾ. ಸೊ ನಮ್ ಸೌಂದರ್ಯ ನೆಲವಾಗಿರಲ್ಲ, ಆದ್ರೆ ನಮ್ಮ ಗುಣ ಯಾವಾಗ್ಲೂ ಹೊಗಳತಕ್ಕದಾಗಿರುತ್ತೆ ಅಲ್ವಾ. ಸೊ ನಮ್ಮನ್ನ ನಮ್ಮ ಗಂಡ ಹೊಗಳ್ತಾರೆ, ಮಕ್ಕಳು ಕೂಡ ಹೊಗಳ್ತಾರೆ ಅಂತ ವಾಕ್ಯ ಹೇಳುತ್ತೆ. ಮಕ್ಕಳು ಕೂಡ ನಮ್ಮಮ್ಮ ತುಂಬಾ ಶ್ರೇಷ್ಠವಾದವಳು ಅಂತ ಹೇಳುತ್ತೆ. ಸೊ ಆ ರೀತಿಯಲ್ಲಿ ನಾವು ಏನ್ ಮಾಡ್ತೀವಿ, ನಾವು ಜೀವನ ಮಾಡ್ತೀವಿ. ಸೊ ನೀವು ಹೊಗಳತಕ್ಕರಾಗಿರ್ತೀರಾ. ಸೊ ಹೊಗಳತಕ್ಕರಾಗಿರ್ತೀರಾ. ಸೊ ನೀವು ಅಮೂಲ್ಯವಾದವರು. ನೀವೆಲ್ಲ ಯಾರು? ಅಮೂಲ್ಯವಾದವರು, ಜ್ಞಾನಿಗಳು. ಸೊ ಎಲ್ಲರೂ ನಿಮ್ಮನ್ನು ಹೊಗಳುವ ರೀತಿಯಲ್ಲಿ ನೀವು ಇರ್ಬೇಕಾದ್ರೆ ಏನ್ ಮಾಡ್ಬೇಕು? ದೇವರಿಗೆ ಭಯ ಪಡುವ ಭಯ ನಮ್ಮಲ್ಲಿ ಇರ್ಬೇಕು. ಸೊ ನಾನು ಇದೆಲ್ಲ ಟ್ರೈ ಮಾಡ್ತೀನಿ ಆದ್ರೆ ನನ್ನಿಂದ ಆಗ್ತಾ ಇಲ್ಲ ಅಂತ
ನಾವು ಅನ್ಕೊಳ್ಳೋದಾದ್ರೆ ನಾವೆಲ್ಲರೂ ಮನುಷ್ಯರು, ನಮ್ಮ ಹತ್ರ ಕೆಲವೊಂದ್ಸರಿ ವೀಕ್ನೆಸ್ ಇರುತ್ತೆ, ಒಂದೊಂದ್ಸರಿ ತಪ್ಪಿ ಹೋಗುವ ಚಾನ್ಸಸ್ ಕೂಡ ಇರುತ್ತೆ. ಆದ್ರೆ ನಾವು ದೇವ್ರ ಹತ್ರ ಯಾವಾಗ ಈ ಕೃಪೆ ಕೊಡಿ, ದಯಾ ಕೊಡಿ ಅಂತ ಕೇಳ್ತೀವೋ ಆವಾಗ ದೇವರು ನಮ್ಗೆ ನಿಶ್ಚಯವಾಗಿ ಕೊಡ್ತಾರೆ. ನಿಶ್ಚಯವಾಗಿ ಈ ಒಂದು ಗುಣಗಳನ್ನ ಕೊಡುವ ದೇವರು ಆತನು ಸರ್ವಶಕ್ತನಾಗಿದ್ದಾನೆ. ಅಲ್ಲೆಲ್ಲೂಯ್ಯ. ನೀವು ಬೇಡಿಕೊಳ್ಳಿರಿ, ನಾನ್ ನಿಮ್ಗೆ ಕೊಡ್ತೀನಿ ಅಂತ ಹೇಳ್ತಾರೆ. ಸೊ ನಾವು ನಮ್ಮ ಸ್ವಂತ ಬಲದಿಂದ ಆಗೋದಿಲ್ಲ, ನಮಗೆ ಅಂತ ಕೆಲವು ವೀಕ್ನೆಸ್ ಇರುತ್ತೆ ಅಲ್ವಾ. ನಾವು ಹುಟ್ಟು ಬುದ್ಧಿ ಅಂತಾರಲ್ಲ, ಹುಟ್ಟು ಬುದ್ಧಿ ಇರುತ್ತೆ ನಮಗೆ ಅಂತ. ಕೆಲವೊಂದ್ಸರಿ ನಾವು ಕಲ್ತಿರೋ ವಿಷಯಗಳು ಕೂಡ ಅದು ಒಂದು ಕಾಯಿಲೆ ತರ ನಮ್ಮನ್ನ ಹಿಡ್ಕೊಂಡ್ಬಿಟ್ಟಿರುತ್ತೆ, ನಮ್ಮಿಂದ ಅದು ಆಗೋದಿಲ್ಲ ಅಂತ ಅನ್ಕೊಂತೀವಿ. ಆದ್ರೆ ಸಾಧ್ಯವಾಗದಲ್ಲ ದೇವರಿಂದ ಸಾಧ್ಯ. ದೇವ್ರ ಹತ್ರ ಕೇಳಿದ್ರೆ ನಿಶ್ಚಯವಾಗಿ ಈ ಗುಣವನ್ನ ನಮಗೆ ಕೊಡ್ತಾರೆ. ಸೊ ನಾವು ದೇವ್ರ ಹತ್ರ ಏನ್ ಮಾಡ್ಬೇಕು, ಕೇಳ್ಬೇಕು. ಸೊ ಒಂದು ವಾಕ್ಯನ ಓದಿ ನಾವೆಲ್ಲರೂ ದೇವ್ರ ಹತ್ರ ಈ ಗುಣಗಳನ್ನ ನಾವು ದೇವ್ರ ಹತ್ರ ಕೇಳೋಣ. ಟೈಟಸ್ 2:12 ನಾವು ಭಕ್ತಿಹೀನತೆಯನ್ನು, ಲೋಕದ ಆಶಯಗಳನ್ನು ವಿಸರ್ಜಿಸಿ ಭಾಗ್ಯಕರವಾದ ನಿರೀಕ್ಷೆಯನ್ನು, ಅಂದರೆ ಮಹಾದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಇಹಲೋಕದಲ್ಲಿ ಸ್ವಸ್ಥಚಿತ್ತರಾಗಿಯೂ ನೀತಿವಂತರಾಗಿಯೂ ಭಕ್ತಿಯುಳ್ಳವರಾಗಿಯೂ ಬದುಕಬೇಕೆಂದು ಅದು ನಮಗೆ ಬೋಧಿಸುತ್ತದೆ. ಸೊ ದೇವರ ಕೃಪೆ ಬಂದು ನಮಗೆ ಬೋಧಿಸುತ್ತೆ. ಸೊ ದೇವರ ಕೃಪೆ ಏನಂತ ಬೋಧಿಸುತ್ತೆ, ನಾವು ಈ ಲೋಕದಲ್ಲಿ ಭಕ್ತಿ ಉಳ್ಳವರಾಗಿ, ನೀತಿವಂತರಾಗಿ, ನಾವು ಸೆಲ್ಫ್ ಕಂಟ್ರೋಲ್, ನಮ್ಮ ಸ್ವಭಾವಗಳನ್ನ ಕಂಟ್ರೋಲ್ ಮಾಡಿಕೊಳ್ಳುವ ಅದನ್ನೆಲ್ಲ ದೇವರ ಕೃಪೆ ನಮಗೆ ಬೋಧಿಸುತ್ತೆ. ಸೊ ದೇವರ ಕೃಪೆ ನಮಗೆ ಬೋಧಿಸುವಾಗ ಸಹಾಯ ಮಾಡಲ್ವಾ? ನಿಶ್ಚಯವಾಗಿ ಮಾಡುತ್ತೆ. ಸೊ ದೇವರ ಕೃಪೆ ನಮ್ಮ ಜೊತೆ ಇರುವಾಗ ನಾವು ನಿಶ್ಚಯವಾಗಿ ಒಂದು ಬುದ್ಧಿಯುಳ್ಳ ಸ್ತ್ರೀಯಾಗಿ ನಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ನನ್ನ ಜೀವನದಲ್ಲಿ ಕೂಡ ನಾನು ಅನೇಕ ಬಾರಿ ನಾನು ಕೂಡ ಕೆಲವೊಂದು ಸಾರಿ ಅಯ್ಯೋ ನಾನು ಈ ರೀತಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಯೋಚನೆ ಮಾಡೋ ದಿನಗಳು ಕೂಡ ಉಂಟು. ಆದ್ರೆ ದೇವರ ಕೃಪೆಯನ್ನ ಕೇಳಿ ಕೇಳಿ ಮಾಡುವಾಗ ನಾನೇ ಎಷ್ಟೋ ಸಾರಿ ನೋಡಿದ್ದೀನಿ. ಈ ರೀತಿಯಲ್ಲಿ ಅನೇಕ ಕಾರ್ಯಗಳನ್ನ ನನ್ನ ಕುಟುಂಬದಲ್ಲಿ ಅದು ನಡೆದಿರೋದನ್ನ ನಾನು ನೋಡಿದ್ದೀನಿ. ಯಾವಾಗ ನಾವು ದೇವರಿಗೆ ಭಯಪಟ್ಟು ಜೀವನ ಮಾಡ್ತಿರೋ ಆವಾಗ ನಿಶ್ಚಯವಾಗಿ ನಾವು ಏನಾಗಿರ್ತೀವಿ, ಬೇರೆಯವ್ರಿಗೆ ಹೊಗಳತಕ್ಕರಾಗಿ ದೇವರು ನಮ್ಮನ್ನ ಇಟ್ಟಿರ್ತಾರೆ. ಬೇರೆಯವರು ನಮ್ಮನ್ನ ನೋಡಿ ಇವರು ವಿಶೇಷವಾದವರು ಅಂತ ಹೇಳುವ ರೀತಿಯಲ್ಲಿ ದೇವರು ನಮ್ಮನ್ನ ನಡೆಸ್ತಾರೆ. ಸೊ ನಾವು ಇವಾಗ ಕಣ್ಣು ಮುಚ್ಚಿ ನಮ್ಮ ಹೃದಯದ ಮೇಲೆ ಕೈ ಇಟ್ಟು, ದೇವರೇ ನಾನು ಬೇರೆಯವರಿಗೆ ಹೊಗಳತಕ್ಕರಾಗಿ ನಾನು ಜೀವನ ಮಾಡ್ಬೇಕು, ನನ್ನ ಕುಟುಂಬವನ್ನು ಮನೆ ಕಟ್ಟುವಳಾಗಿ ನಾನು ಜೀವನ ಮಾಡ್ಬೇಕು, ನನ್ನ ಮಕ್ಕಳ ಜೀವನವನ್ನು ಕಟ್ಟುವಳಾಗಿರ್ಬೇಕು, ಅದನ್ನ ಕೆಡವಿ ಹಾಳು ಮಾಡೋಳಾಗಿ ನಾನು ಇರಬಾರ್ದು ಅಂತ ನಾವು ಪ್ರಾರ್ಥನೆ ಮಾಡಲ್ವಾ? ಕಣ್ಣನ್ನು ಮುಚ್ಚಿ. Hallelujah. Thank you, Jesus. Thank you, Lord. Thank you, ಅಪ್ಪ. ಸ್ತೋತ್ರ ರಜ, ಸ್ತೋತ್ರ ಕರ್ತನೆ. ಅಪ್ಪ ನೀವು ಹೇಳ್ಕೊಟ್ಟಿದ್ದೀರಾ ಸ್ವಾಮಿ ನಮಗೆ ಕರ್ತನೆ ಸಪ್ಪ. ಇಲ್ಲಿರೋರು ಪ್ರತಿಯೊಬ್ಬರು ತುಂಬಾ ಪ್ರೆಷಿಯಸ್ ಆಗಿರೋರು ಅಪ್ಪ, ಅಮೂಲ್ಯವಾದರು ಅಂತ ಹೇಳ್ಕೊಟ್ಟಿದ್ದೀರಾ ಸ್ವಾಮಿ ಕರ್ತನೆ. ಹೌದು ರಜ, ನಾವೆಲ್ಲರೂ ಕರ್ತನೆ ನಿಮ್ಮ ಕಣ್ಣಿನ ಮುಂದೆ ಅಮೂಲ್ಯರಾಗಿದ್ದೀವಿ. ಅಮೂಲ್ಯರಾಗಿ ನೀವು ನಮ್ಮನ್ನ ಆರಿಸ್ಕೊಂಡ್ ಬಿಟ್ಟಿದ್ದೀರಾ. ಈ ಲೋಕದಲ್ಲಿ ಎಷ್ಟೋ ಜನ ಇದಾರ ಸ್ವಾಮಿ ಅಪ್ಪ ಕರ್ತನೆ, ಅವ್ರ ಮಧ್ಯದಲ್ಲಿ ಕರ್ತನೆ ಸಪ್ಪ ನಮ್ಮನ್ನ ಅಮೂಲ್ಯರಾಗಿರ್ಬೇಕು ಅಂತ ನೀವು ಆರಿಸಿಕೊಂಡಿದ್ದೀರಾ ಸ್ವಾಮಿ ಅಪ್ಪ. ಅಮೂಲ್ಯರಾಗಿರುವ ಅಪ್ಪ ನಾವು ಸ್ವಾಮಿ ಕರ್ತನೆ ನಮ್ಮ ಬೆಲೆಯನ್ನು ಕಳ್ಕೊಳ್ಳದ ಹಾಗೆ ಕಾಪಾಡ್ರಿ ಸ್ವಾಮಿ ಕರ್ತನೆ ಅಪ್ಪ. ನಮ್ಮನ್ನ ಕರ್ತನೆ ಸಪ್ಪ ಹಲ್ಲೆಲೂಯಾ ಅಪ್ಪ ಕರ್ತನೆ, ನೀವು ಹೊಗಳತಕ್ಕವರಾಗಿ ಇರಬೇಕು ಅಂತ ನೀವು ಆಸೆ ಪಡುತ್ತಿದ್ದೀರಾ ರಕ್ಷ. ಆ ಹೊಗಳತಕ್ಕದಾಗಿ ಅಪ್ಪ ನಾವು ನಡ್ಕೋಬೇಕಲ್ಲಪ್ಪ ಸ್ವಾಮಿ. ನಮ್ಮ ಒಬ್ಬೊಬ್ಬರ ಹೃದಯವನ್ನ ಮುಟ್ರಿ ಸಪ್ಪ, ನಮ್ಮ ಪ್ರತಿಯೊಬ್ಬರ ಹೃದಯಗಳನ್ನ ಮುಟ್ರಿ, ನಮ್ಮ ಅಪ್ಪ ಕರ್ತನೆ ಬುದ್ಧಿ ಮಂಡಲನ ಮುಟ್ರಿ ಸಪ್ಪ. ಅದರಲ್ಲಿ ಇರುವ ಕರ್ತನೆ ಸಪ್ಪ ಎಲ್ಲ ಮಂದಗಳನ್ನ ತೆಗೆದು ಹಾಕ್ರಿ. ಅಮೂಲ್ಯತನ ಕಳ್ಕೊಳ್ಳುವ ಕಾರ್ಯಗಳು, ಅಮೂಲ್ಯತನ ಕಳ್ಕೊಳ್ಳುವ ಕಾರ್ಯಗಳು ಯೇಸುವಿನ ನಾಮದಲ್ಲಿ ಈ ವೇಳೆಯಲ್ಲಿ ಬಿಟ್ಟು ಹೋಗಲಿ ಸ್ವಾಮಿ ಕರ್ತನೆ. ನಮ್ಮನ್ನು ಕರ್ತನೆ ಅಮೂಲ್ಯರಾಗಿ ಮಾರ್ಪಾಟ ಮಾಡಿ ಸ್ವಾಮಿ ಕರ್ತನೆ ಅಪ್ಪ. ನಮ್ಮ ಮೂಲಕ ನಮ್ಮ ಮನೆ ಕಟ್ಟಲ್ಪಡಬೇಕು ಸ್ವಾಮಿ, ನಮ್ಮ ಮನೆ ಕಟ್ಟಲ್ಪಡಬೇಕು, ನಮ್ಮ ಮನೆಯನ್ನ ಕೆಡವಿ ಹಾಕಬೇಕು ಅಂತ ಶತ್ರು ಕರ್ತನೆ ಸಪ್ಪ ನಮ್ಮನ್ನ ಕರ್ತನೆ ಅಮೂಲ್ಯತನ ಕಳ್ಕೊಳ್ಳುವ ರೀತಿಯಲ್ಲಿ ನಡ್ಕೊಳ್ಳುವ ಹಾಗೆ ನಮ್ಮನ್ನ ಮಾಡುತ್ತಿರುವ ಕಾರ್ಯಗಳು ಯೇಸುವಿನ ನಾಮದಲ್ಲಿ ಲಯವಾಗಲಿ ಅಪ್ಪ ಕರ್ತನೆ. ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡಿ
ವಿಶೇಷವಾಗಿ ಕರ್ತನೆ ಅಪ್ಪ ಆತ್ಮಿಕ ರೀತಿಯಲ್ಲಿ ಬೆಳೆಸ್ಕೊಡಿ ಎಸಪ್ಪ. ಜ್ಞಾನ ಕೊಡಿ. ನಿಮಗೆ ಭಯ ಪಡುವ ಭಯ ಜ್ಞಾನದ ಆರಂಭವಾಗಿದೆ. ಇವರೆಲ್ಲ ಜ್ಞಾನದಿಂದ ನಿಮ್ಮ ವಾರ್ತೆಯನ್ನ ಕೇಳಬೇಕು ಸ್ವಾಮಿ. ಜ್ಞಾನದಿಂದ ಕರ್ತನೆ ತಮ್ಮ ಜೀವನವನ್ನು ರೂಪಿಸ್ಕೋಬೇಕಪ್ಪ. ಜ್ಞಾನದಿಂದ ಕರ್ತನೆ ಎಸಪ್ಪ ಅಪ್ಪ ಮಾಡಬೇಕಾಗಿರೋ ಕಾರ್ಯಗಳನ್ನ ಮಾಡಬೇಕು ರಜ್ಜ. ಆ ರೀತಿಯಲ್ಲಿ ನಡೆಸ್ಕೊಡಿ ಸ್ವಾಮಿ. ನಮ್ಮ ಸಹೋದರರನ್ನ ಕೂಡ ನಿಮ್ಮ ಕರೆಗೆ ಒಪ್ಪಿಸಿಕೊಡುತ್ತಿದ್ದೇವೆ ಅಪ್ಪ ಕರ್ತನೆ. ಅವರು ಕೂಡ ಕರ್ತನೆ ಜ್ಞಾನದಿಂದ ಅಪ್ಪ ಜ್ಞಾನದಿಂದ ನಡ್ಕೋಬೇಕಪ್ಪ. ಅವರ ಕುಟುಂಬವನ್ನ ಕಟ್ಟುವರಾಗಿ ಕಾಣಲ್ಪಡ್ಬೇಕು ಸ್ವಾಮಿ. ಅವ್ರನ್ನ ಆಶೀರ್ವಾದ ಮಾಡಿ ಸ್ವಾಮಿ. ಅಲ್ಲೆಲ್ಲೂಯ. ಚಿಕ್ಕ ಮಕ್ಕಳನ್ನ ನಿಮ್ಮ ಕರೆಗೆ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುತ್ತಿದ್ದೇವೆ. ಮಕ್ಕಳನ್ನ ಜ್ಞಾನದಲ್ಲಿ ಬೋಧಿಸಿ ನಡೆಸ್ಕೊಡಿ ಎಸಪ್ಪ. ನಿಮಗೆ ಭಯ ಪಡುವ ಭಯದಲ್ಲಿ ಅವರು ಜೀವನ ಮಾಡಕ್ಕೆ ಕೃಪೆ ಕೊಡಿ ಸ್ವಾಮಿ ಕರ್ತನೆ. ಸ್ತೋತ್ರಪ್ಪ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನ ಕೇಳಿದಕ್ಕಾಗಿ ಸ್ತೋತ್ರ. ಎಲ್ಲವೂ ನಿಮ್ಮ ಕರದಲ್ಲಿ ಒಪ್ಪಿಸಿ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತಿದ್ದೇವೆ ನಮ್ಮ ಒಳ್ಳೆ ತಂದೆ. ಆಮೇಲೆ ಆಮೇಲೆ.